ಎಸ್, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ 7 ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಜಾಮೀನು ಮಂಜೂರಾಗಿದೆ ಹೈಕೋರ್ಟಲ್ಲಿ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲರೂ ಕೂಡ ಜೈಲು ವಾಸದಿಂದ ಮುಕ್ತಿ ಪಡೆಯುವಂಥ ಸಮಯ. ಪವಿತ್ರ ಗೌಡ ಅವರು ಸೋಮವಾರ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಈಗಾಗಲೇ ದರ್ಶನ್ ಅವರು ಚಿಕಿತ್ಸೆ ಹಿನ್ನೆಲೆ ಬೇಲ್ ಪಡ್ಕೊಂಡಿದ್ರು. ಈಗ ಇಲ್ಲೂ ಕೂಡ ಅವಕಾಶ ಆಗಿದೆ. A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ಗೆ ಜಾಮೀನು ಲಭ್ಯ ಆಗಿದೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ. ರೇಣುಕಾಸ್ವಾಮಿ ತಂದೆ ರಿಯಾಕ್ಟ್ ಮಾಡಿದ್ದಾರೆ ಸಂಬಂಧಪಟ್ಟಂತೆ. ನಮ್ಮ ಮನೆ ಬಾಗಿಲಿಗೆ ದರ್ಶನ್ ಅವರು ಬರೋದು ಬೇಡ ಅಂತ, ಜೊತೆ ನನ್ನ ಸೊಸೆಗೊಂದು ಸರ್ಕಾರಿ ನೌಕರಿ ಕೊಡಿ ಅಂತ ಕೇಳಿದ್ದಾರೆ. ಒಂದು ಕಡೆ ದರ್ಶನ್ ಬಳಗದಲ್ಲಿ ಸಂಭ್ರಮ, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಮೊದಲು ಆರಂಭಿಕ ಹಂತದಲ್ಲಿದ್ದಂಥ ಆ ಒಂದು ನಂಬಿಕೆ, ಲೆಕ್ಕಾಚಾರಗಳು ಅದ್ಯಾವುದೂ ಇಲ್ಲ. ಇಲ್ಲ, ನಮ್ಮ ಪಾಡ್ ನಮ್ಮನ್ನು ಬಿಟ್ಬಿಡ್ರಪ್ಪ, ನನ್ನ ಸೊಸೆಗೆ ಏನೋ ಕೆಲಸ ಆಗಲಿ ಅನ್ನೋ ದಾಟಿಯ ಮಾತು ರೇಣುಕಾಸ್ವಾಮಿ ಅವರ ತಂದೆಯವರ ಹೇಳಿಕೆಗಳು. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನನ್ನ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಅವರಾದಂಥ SK ಉಮೇಶ್ ಸರ್ ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ಈ ಪ್ರಕರಣವನ್ನು ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ಅಬ್ಸರ್ವ್ ಮಾಡಿದಿರಿ, ಈ ಬಗ್ಗೆ ರಿಯಾಕ್ಟ್ ಮಾಡಿದಿರಿ. ಈ ಪ್ರಕರಣ ಆದ ನಂತರ, ದರ್ಶನ್ ಅವರು ಅರೆಸ್ಟ್ ಆದ ನಂತರದ ಬೆಳವಣಿಗೆಗಳು ಮತ್ತು ಇದೀಗ ಬೇಲ್ ಆಗಿರ್ತಕ್ಕಂಥದ್ದು. ಸೊ ಏನು ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ಈ ಪ್ರಕರಣದಲ್ಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಗಳನ್ನ ಮಾಡಿದ್ವಿ ನಾವು. ಮತ್ತೆ ನ್ಯಾಯಾಲಯಗಳಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳೇನಿದ್ದು ಅದಕ್ಕೆ ಸಂಬಂಧವಾಗಿ ಪೂರಕವಾಗಿ ಹಲವಾರು ವಿಚಾರಗಳನ್ನ ನ್ಯಾಯಾಲಯದಲ್ಲಿ ಏನು ಪ್ರಾಸಿಕ್ಯೂಷನ್ ಅವರು ಮತ್ತೆ ಡಿಫೆನ್ಸ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತ ಅವರು ವಾದಗಳನ್ನ ಮಂಡಿಸ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಲೆಕ್ಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಅತ್ಯಂತ ಹೆಚ್ಚಿಗೆ ಚರ್ಚೆ ಆಗಿರ್ತಕ್ಕಂಥದ್ದು ಹಾಗೂ ಸಾರ್ವಜನಿಕ ವಲಯನ ಮುಟ್ಟಿರ್ತಕ್ಕಂಥದ್ದು ಈ ವಿಚಾರ ಅಂತ ಅಂದ್ರೆ ತಪ್ಪಾಗಲಾರದು. ಯಾಕೆ ಈ ಒಂದು ಪ್ರಕರಣ ಇಷ್ಟೊಂದು ಅತ್ಯಂತ ಹೆಚ್ಚಿನ ಒಂದು ಅಟೆನ್ಷನ್ ಅಂತ ಅಂದ್ರೆ ಬಹಳ ಸಮಾಜದ ಪೂರ್ಣ ಪ್ರಮಾಣದ ಎಲ್ಲ ಸೆಳೆತಗಳಲ್ಲಿ ಇದು ಸೇರ್ಕೊಬಿಡ್ತು ಅಂತ ಅಂದ್ರೆ, ಈ ಮನುಷ್ಯನಿಗೆ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ಫ್ಯಾನ್ ಬೇಸ್, ಅದು ಎಸ್ಪೆಷಲಿ ಈ ದರ್ಶನ್ಗಿರ್ತಕ್ಕಂಥ ಫ್ಯಾನ್ ಬೇಸ್ ಯಂಗ್ಸ್ಟರ್ಸ್ ಬೇಸ್ ಏನಿದೆಯೋ, ಅವ್ರು ಮಾಡಿದಂಥ ಹೋರಾಟಗಳು, ಅವರು ನಡ್ಕೊಂಡಂಥದ್ದು, ಮತ್ತೆ ಪ್ರತಿದಿನ ಫಾಲೋ ಮಾಡ್ತಾ ಇರುವಂಥದ್ದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಳೆಯ ಸಿನಿಮಾಗಳು ಬಿಡುಗಡೆ ಆದಂಥದ್ದು, ಮತ್ತೆ ಅವು ಬಹಳ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡಂಥದ್ದು, ಇದೆಲ್ಲ ನಮಗೂ ನೋಡ್ತಾ ಇದ್ದಾಗ ಏನು ಅನ್ನಿಸ್ತಾ ಇತ್ತು, ಈಗೆಲ್ಲ ಇರುತ್ತಾ ಅನ್ನಿಸ್ತಾ ಇತ್ತು. ಆದರೆ ಅದು ನಾವು ಅಂದ್ಕೊಂಡಂಗೆ ಯಾವುದು ಇರಲ್ಲ ಅನ್ನುವಂಥದ್ದು ಇದರಲ್ಲಿ ನಮಗೆ ಪ್ರೂವ್ ಆಯಿತು. ಏನು ಅದು ಅಂತ ಅಂದ್ರೆ, ಕೊಲೆ ಮಾಡಿಬಿಟ್ಟವರೆಲ್ಲ ಒಳಗಡೆ ಇರಬೇಕು ಹಂಗಾಗಲ್ಲ. ಯಾವುದೇ ಕಾರಣ, ಯಾವುದೇ ಸಮಯದಲ್ಲಾಗಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಅನ್ನುವಂಥದ್ದು ನ್ಯಾಯಾಲಯದ ಮುಂದೆ ಅದು ಬಂದು, ನ್ಯಾಯಾಲಯದ ಮುಂದೆ ನಡೆಸ್ತಕ್ಕಂಥ ವಾದ ವಿವಾದಗಳು, ಪ್ರಾಸಿಕ್ಯೂಷನ್ ಅವರು ತಮ್ಮ ಸಾಕ್ಷ್ಯಾಧಾರಗಳ ನ್ಯಾಯಾಲಯದ ಮುಂದೆ ಮಂಡಿಸುವಂಥದ್ದು, ಮತ್ತು ಡಿಫೆನ್ಸ್ ಕೌನ್ಸಿಲ್ ಅವರು ತಮ್ಮ ಆರೋಪಿಯನ್ನ ನಿರ್ದೋಷಿ ಅಂತ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಈಗಾಗಲೇ ನ್ಯಾಯಾಲಯದ ಮುಂದೆ ನನ್ನ ಲೆಕ್ಕದಲ್ಲಿ ಈ ಜಾಮೀನನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ನನ್ನ ಲೆಕ್ಕದಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಾನು ಒಂದು ವಿಜಯ ಕರ್ನಾಟಕ ನ್ಯೂಸ್ ಚಾನೆಲ್ನಲ್ಲಿ ಮಾತಾಡ್ತಾ ಇದ್ದೆ, ಈ ಪ್ರಕರಣದಲ್ಲಿ ಬೇಲ್ ಆಗುತ್ತೆ, ಯಾವ್ಯಾವ ಕಾರಣಕ್ಕೆ ಬೇಲ್ ಆಗ್ಬೋದು ಇದರಲ್ಲಿ ಅಂತ ಅನ್ನುವಂಥದ್ದು ನಾನು ಮತ್ತೆ ಅವರು ಶಂಕರ್ ನಾಗ್ ಅವ್ರು ಮಾತಾಡಿದ್ವಿ. ಈ ಪ್ರಕರಣದಲ್ಲಿ ಏನಾಗ್ತು ಅಂದ್ರೆ, ಯಾವುದು ಪೂರ್ವಗ್ರಹ ಪೀಡಿತ ಏನಿಲ್ಲ. ಈ ಪ್ರಕರಣ ಬಹಳ ಅಚ್ಚುಕಟ್ಟಾಗಿ ಭೇದಿಸ್ಕೊಂಡು ಬಂದ್ರು ನಮ್ಮ ಪೊಲೀಸ್ನವ್ರುಗಳು. ಆದ್ರೆ ಪ್ರಕರಣದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮೊದಲಿಂದನೂ ನಾವು ನೈಲಿಂಗ್ ಮಾಡ್ತೀವಿ ಅಂತಂದ್ರೆ ಅದನ್ನ ಒಲಿಯುವಂತದ್ ಕೆಲಸ ಮಾಡ್ತೀವಿ. ಬಹಳ ಅಚ್ಚುಕಟ್ಟಾಗಿ, ಬಹಳ ತುಂಬಾ ಅದ್ಭುತವಾಗಿ ಅದನ್ನ ನಾವು ಹೊಲಿಗೆ ಮಾಡ್ಕೊಂಡು ಬಂದಂತ ಸಮಯ. ಆದ್ರೆ ಒಂದು ಪ್ರಕರಣವನ್ನ ಅದು ಸುಪ್ರೀಂ ಕೋರ್ಟ್ ಹೋಗಿ ಅದು ನ್ಯಾಯಾಲಯದೊಳಗಡೆ ಜಾಮೀನನ್ನ ಕ್ಯಾನ್ಸಲ್ ಆಗಿರ್ತಕ್ಕಂಥ ಪ್ರಕರಣಗಳನ್ನ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಹಲವಾರು ಕೇಸ್ಗಳಲ್ಲಿ ನೋಡಿದ್ದೀವಿ. ಇನ್ಕ್ಲೂಡಿಂಗ್ ನಂದು ಒಂದು ಪ್ರಕರಣ ಸಹ ಹಲವಾರು ಬಾರಿ ಕೋರ್ಟ್ಗೆ, ನ್ಯಾಯಾಲಯದಲ್ಲಿ ಹೈಕೋರ್ಟ್ಗಳಲ್ಲಿ ಹಾಕೊಂಡು ಅದು ಬೇಲ್ ರಿಜೆಕ್ಟ್ ಆಗಿ ಕೊನೆಗೆ ನಿಮ್ ಪ್ರಕಾರ ಇನ್ನು ಮುಂದೆ ಇನ್ನೊಂದು ಹೆಜ್ಜೆ ಇದೆ. ಹೌದು, ಈಗ ಏನಾಗುತ್ತೆ ನೋಡಿ ಸರ್, ಈ ಪ್ರಕರಣದಲ್ಲಿ ನಾವು ಪ್ರಾರಂಭದಿಂದಲೂ ಒಂದು ತನಿಖೆ ಮಾಡಿದ್ದಾರೆ. ನಾವು ಮಾತಾಡ್ತಾ ಇದ್ವಿ, ಇಷ್ಟೊಂದು ಆರೋಪಿಗಳನ್ನ ಹೆಂಗೆ ನಾವು ಒಂದು ಪ್ರಕರಣದಲ್ಲಿ ಸಿಕ್ಸುವಂಥದ್ದು ಅಂತಂದ್ರೆ ಸಾಕ್ಷ್ಯಾಧಾರಗಳ ಜೊತೆ ಜೋಡಿಸುವಂಥದ್ದು ಅವ್ರನ್ನ, ಮತ್ತೆ ಯಾರು ಈ ಪ್ರಕರಣಕ್ಕೆ ಪೂರ್ಣವಾಗಿ ಬಾಧ್ಯದಾರರು ಅಂದ್ರೆ ಅವನನ್ನ ಕೊಂದವ್ರು ಯಾರು, ಅವನು ಯಾರ ಹೊಡೆತಗಳಿಂದ ಸತ್ತ ಅನ್ನುವಂಥದ್ನ
ಬಹಳ ಅತ್ಯಂತ ಯಶಸ್ವಿಯಾಗಿ ಒಬ್ಬ ತನಿಖಾಧಿಕಾರಿ ಅದನ್ನ ಜೋಡಣೆ ಮಾಡುವಂಥದ್ದು ಇದೆಯಲ್ಲ, ಬಹಳ ಅತ್ಯಂತ ಕಷ್ಟದ ಕೆಲಸ ಅಂತ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ನಾವು ಮಾತಾಡ್ತಾ ಇದೀವಿ. ಯಾವುದೇ ಪ್ರಕರಣದಲ್ಲಿ ಜಾಸ್ತಿ ಆರೋಪಿಗಳು, ಅತ್ಯಂತ ಹೆಚ್ಚಿಗೆ ಆರೋಪಿಗಳು ನಾವು ದಸ್ತಗಿರಿ ಮಾಡುವಂತ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಆಯಾಯ ಆರೋಪಿಗಳ ಆಕ್ಷನ್ಗಳೇನು, ಯಾವ ಮಟ್ಟಕ್ಕೆ ಇವರು ಭಾಗಿಯಾಗಿದ್ರು, ಅವ್ರ ಆಕ್ಷನ್ಗಳೇನು, ಮತ್ತೆ ಅವ್ರ ಪಾರ್ಟಿಸಿಪೇಷನ್ ಈ ಕೊಲೆ ಪ್ರಕರಣದಲ್ಲಿ ಏನಿದೆ ಅಂತ ಅನ್ನುವಂಥದ್ದನ್ನ ನಾವು ರುಜುವಾತ್ ಪಡಿಸೋಕ್ ಸಲುವಾಗಿ ಏನ್ ಮಾಡ್ತೀವಿ, ಪೂರ್ಣ ಪ್ರಮಾಣದ ಆರೋಪವನ್ನು ಯಾರಿಗೆ ಒತ್ಕೊಂಡಿದ್ದಾರೆ, ಯಾರದನ್ನ ಮಾಡಿದ್ರು ಮಾಡಿಸಿದ್ರು ಅನ್ನುವಂಥವ್ರ ಮೇಲೆ ಆ ದಿಕ್ಕಿನಲ್ಲಿ ತನಿಖೆ ಮಾಡ್ಕೊಂಡು ಹೋಗ್ತೀವಿ ನಾವು. ಆಗ ಏನಾಗುತ್ತೆ, ಬೇರೆಯವ್ರು ಇರ್ತಾರಲ್ಲ, ಬೇರೆಯವ್ರಿಗೆ ಎಲ್ರಿಗೂ ಸಹ 302 ನಲ್ಲಿ ಇದ್ರೂ ಸಹ, ಕೊಲೆ ಕೇಸಿನಲ್ಲಿ ಭಾಗಿಯಾಗಿದ್ರು ಸಹ ಕಾಮನ್ ಇಂಟೆನ್ಷನ್ ಇತ್ತು ಇವನ್ನ ಕೊಲ್ಲುದಕ್ಕೆ ಅಂತ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇದ್ದದ್ನ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಇವ್ರಿಗೆ ಒಂದು ಅವನ ಕೊಲ್ಲೇಬೇಕು ಅನ್ನುವಂತ ಒಂದು ಕಾಮನ್ ಇಂಟೆನ್ಷನ್ ಅಂತ ಅದೆಲ್ಲ ಇದ್ದುದ್ರಿಂದ ಇವ್ರು ಕೊಂದಿದ್ದಾರೆ ಅಂತ ಅನ್ನುವಂಥ ಸೆಕ್ಷನ್ ಅಲ್ಲಿ ಇವ್ರನ್ನೆಲ್ಲರನ್ನು ನಾವು ಚಾರ್ಜ್ ಶೀಟ್ ನಲ್ಲಿ ಸೇರಿಸ್ತೀವಿ. ಆದ್ರೆ ನ್ಯಾಯಾಲಯದಲ್ಲಿ ಬಂದಾಗ ಏನಾಗ್ತದೆ, ಪ್ರಾಸಿಕ್ಯೂಷನ್ ನಾವು ಅದನ್ನ ಪ್ರೂವ್ ಮಾಡಕ್ ಹೋದಾಗ ಏನಾಗ್ತದೆ ಅಂತಂದ್ರೆ ಅವ್ರ ಪಾತ್ರಗಳು ಏನೇನಾಗಿತ್ತು ಅನ್ನುವಂಥದ್ದು ಮೊದಲೇ ಬಂದ್ಬಿಡುತ್ತೆ. ಏನಾಗಿತ್ತು ಅವ್ರ ಪಾತ್ರ, ಇಂಥದ್ದಾಗಿತ್ತು, ಆಯ್ತು ಇಂಥ ಡ್ರೈವರು ಇಂಥ ಕಡೆಯಿಂದ ಚಿತ್ರದುರ್ಗಕ್ಕೆ ಅಲ್ಲಿಂದ ಬಂದ್ರು, ಅಲ್ಲಿಂದ ಕರ್ಕೊಂಡ್ ಬಂದು ಇವ್ರ ಹತ್ರ ಬಿಟ್ಟಾದ್ಮೇಲೆ ಏನಾಯ್ತು, ಅವ್ನ ನಡವಳಿಕೆಗಳೇನಾಯ್ತು, ಯಾಕೆ ಕರ್ಕೊಂಡ್ ಬಂದ್ರು ಅವನನ್ನ, ಕರ್ಕೊಂಡ್ ಬಂದಾದ್ಮೇಲೆ ವಾಪಸ್ ಇವರು ಅಲ್ಲಿ ಹೋಗ್ಬಿಟ್ಟಾದ್ಮೇಲೆ ಅವ್ರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನ ವಿವರಣೆ ಮಾಡ್ಬೇಕಲ್ಲ ನಾವು. ಈ ಕೇಸ್ನಲ್ಲಿ 100ಕ್ಕೆ 100ರಷ್ಟು ಅದ್ರೊಳಗಡೆ ಸೇರ್ಕೊಂಡಿದ್ದಾರೆ, ಭಾಗಿ ಆಗಿದ್ದಾರೆ, ಇಂಟೆನ್ಷನ್ ಇತ್ತು ಕೊಲ್ಲುದಕ್ಕೆ, ಅದರಿಂದಲೇ ಇವರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್ ಅದು ದಿ ಪೊಲೀಸ್. ಬಹಳ ಇಲ್ಲಿಂದ ಚಿತ್ರದುರ್ಗದಿಂದ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಕೊಂದಾಕ್ತಾರೆ ಬೆಂಗಳೂರಿನಲ್ಲಿ ಅಂತ ಅನ್ನುವಂಥದ್ದು ಇವ್ರಿಗೆ ಏನಾದ್ರು ಗೊತ್ತಿತ್ತಾಗಲೇ ಅನ್ನುವಂಥದ್ದು ಪ್ರಶ್ನೆ ಬಂದ್ಬಿಡುತ್ತೆ. ಯಾವುದೇ ಒಂದು ನ್ಯಾಯಾಲಯದ ಮುಂದೆ ಈ ತರದ್ದು ಒಂದು ಪ್ರಕರಣದಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ತಾರೆ, ಎರಡೂ ಇದನ್ನೇ ವಾದ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ತನಿಖೆಯನ್ನ ಸರಿ ಇಲ್ಲ, ತನಿಖೆಯ ಭಾಗಗಳು ಪೂರಕವಾಗಿಲ್ಲ, ಮತ್ತೆ ತನಿಖೆಗೆ ಸೀಸ್ ಮಾಡಿರ್ತಕ್ಕಂಥ ಜಪ್ತಿ ಮಾಡಿರ್ತಕ್ಕಂಥ ಸೈಂಟಿಫಿಕ್ ಎವಿಡೆನ್ಸು ಮತ್ತೆ ಬೇರೆ ಬೇರೆ ಸೈಬರ್ ಫೋರೆನ್ಸಿಕ್ ಮೀಡಿಯಾ ಸಂಬಂಧವಾದಂಥ ವಿಚಾರಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಡಿಫೆನ್ಸ್ ಕೌನ್ಸಿಲರ್ಗಳು ಎಲ್ಲ ಕೇಸಸ್ಗಳಲ್ಲೂ ವಾದ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅದನ್ನ ಅವ್ರ ವಾದಕ್ಕೆ ಪೂರಕವಾಗಿ ಮಾಡ್ತಾರೆ. ಅದರಿಂದ ತಲೆ ಕೆಡಿಸ್ಕೋಬೇಕಾದಂತೇನಿಲ್ಲ. ಆದ್ರೆ ಯಾರು ಈ ಪ್ರಕರಣದಲ್ಲಿ ಅತ್ಯಂತ ಇವನನ್ನ ಕೊಲ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರಿಗೆ ಅವ್ರು ಇತ್ತು, ಯಾರ ಮನಸ್ಸಿನಲ್ಲಿತ್ತು, ಅವನು ಹೇಗೆ ಮಾಡಿಸ್ತಾ, ಆ ಮನುಷ್ಯ ಯಾತಕ್ಕೋಸ್ಕರ ಮಾಡಿಸ್ತಾ, ಯಾಕೆ ಮಾಡ್ದ, ಇವನು ಹೊಡೆತದಿಂದ ಅವನು ಸತ್ನ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ. ಒಂದು ವೇಳೆ ಅವನು ಹೊಡೆತದಿಂದ ಸತ್ತವನೇ ಅಂತ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಮನಗಂಡು ಪೂರ್ಣ ಪ್ರಮಾಣದಲ್ಲಿ ಕನ್ವಿನ್ಸ್ ಆಗಿದ್ರೆ ಮಾತ್ರನೇ ಈ ಜಾಮೀನಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾವು ಬೆಳಗ್ಗೆ ಮಾತಾಡ್ದಾಗ್ಲೇನೆ ಈ ಪ್ರಕರಣಗಳಲ್ಲಿ ಇಂತಿಂತ ಕಡೆ ಈ ಒಂದು ಲೂಪೋಲ್ ಅಂತ ಕರೆಯಲ್ಲ, ಅವ್ರನ್ನ ಸಿಕ್ಸುವಂತ, ಆದ್ರೆ ನಾವು ಎಣಿಯುವಂಥದ್ದು, ನೇಲ್ ಮಾಡ್ತಕ್ಕಂಥದ್ದು, ಗಟ್ಟಿ ಮಾಡ್ತಕ್ಕಂಥದ್ದು ಕೇಸಲ್ಲಿ ಯಾಕೆ ನಮಗೆ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಮತ್ತಿನ್ನೊಂದು ಪ್ರಕ್ರಿಯೆ ಶುರುವಾಯ್ತು. ಅವ್ರಿಗೆ ಬೇಲ್ ಪ್ರಕ್ರಿಯೆ, ಮತ್ತೆ ಅವ್ರಿಗೆ ಅದರಲ್ಲಿ ವಾದ ವಿವಾದಗಳು ನಡೀತು, ಅವ್ರಿಗೆ ಟೆಂಪ್ರವರಿ ಬೇಲ್ ಸಿಕ್ತು, ಮತ್ತೆ ಅದು ಆ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತ ಅವ್ರು ಆಗ್ಲೇನೆ ಅವರು ಬೇಲ್ ತಗೊಂಡು ಆಚೆ ಬಂದಿದ್ರು. ಮತ್ತೆ ಈಗಾಗಲೇ ಮತ್ತೆ ಇನ್ನು ಫರ್ದರ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರಿಗೆ ಇನ್ನೂ ಆಪರೇಷನ್ಗಳು ಮಾಡಬೇಕಾಗಿದೆ, ಇನ್ನು ಆಸ್ಪತ್ರೆಯಲ್ಲಿ ಇರಬೇಕಾಗಿದೆ ಅಂತ ಅನ್ನುವಂಥದ್ದು ಅಂಶಗಳು ನ್ಯಾಯಾಲಯದ ಮುಂದೆ ಗಣನೆಗೆ ಬಂದಿರ್ತವೆ. ಆ ಕಾರಣಕ್ಕೋಸ್ಕರನೇ ನ್ಯಾಯಾಲಯ ಗಣನೆಗೆ ತಗೊಳ್ಳುವಂಥದ್ದು ಇಂಥದ್ದೇ. ಇಂಥ ಈ ಮನುಷ್ಯ ಇರ್ತಕ್ಕಂಥವನು ಅತ್ಯಂತ ಪ್ರಭಾವಿ, ಇವನು ಈ ಕೇಸ್ ಮೇಲೆ ಪ್ರಭಾವ ಬೀರಿ ಈ ಕೇಸ್ನ ಬೇರೆ ದಿಕ್ಕಕ್ಕೆ ತಗೊಂಡು ಹೋಗುವಂತ ಶಕ್ತಿ ಇದೆಯಾ ಅನ್ನುವಂಥದ್ದು. ಎರಡನೇದು, ಇರ್ತಕ್ಕಂಥ ಸಾಕ್ಷಿದಾರರ ಮೇಲೆ ಒತ್ತಡಗಳನ್ನ ಏರಿ ನ್ಯಾಯಾಲಯದಲ್ಲಿ ಮುಂದೆ ನಡೀತಕ್ಕಂಥ ಪ್ರಕ್ರಿಯೆಗಳಿಗೆ ಈ ಮನಸ್ಸಿನಿಂದ ತೊಂದರೆ ಆಗದ ಅನ್ನುವಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತ ಇವನ ಮೇಲೆ ಹೊರಿಸಿರ್ತಕ್ಕಂಥ ಆರೋಪಗಳು ಪೊಲೀಸರುಗಳು ಪೂರ್ಣ ಪ್ರಮಾಣದಲ್ಲಿ ಈ ತನಿಖಾ ಸಂಬಂಧಪಟ್ಟವಾದಂತಹ ಎಲ್ಲಾ ಪೇಪರ್ಗಳಲ್ಲೂ ಇದೆಯಾ ಅನ್ನುವಂಥದ್ದು ಇಷ್ಟೇ ಗಣನೆಗೆ ತಗೊಳ್ಳುವಂಥದ್ದು ಸರ್. ಆದರೆ ಯಾವುದು ಸರಿಯಾದಂಥ ಗಟ್ಟಿಯಾಗಿ ನಿಲ್ಲಲು ಅವಾಗ ಏನಾಗ್ತದೆ, ನನ್ನ ಲೆಕ್ಕದಲ್ಲಿ ಜಾಮೀನುಗಳು ಸಿಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ಹೆಚ್ಚಿಗೆ ಅಕ್ಯೂಸ್ಗಳು ಆರೋಪಿಗಳು ದಸ್ತಗಿರಿ ಮಾಡಿ ಅವನ್ನೆಲ್ಲರನ್ನೂ ನಾವು ಇದೇ ಥರನೇ ಇವ್ರ ಪಾತ್ರಗಳು ಅಂತೇಳಿ ಸೇರಿಸಿದಾಗ ನಾವು ಗಟ್ಟಿ ಮಾಡ್ತಕ್ಕಂಥ, ಅದನ್ನು ಪುಷ್ಟಿ ಮಾಡ್ತಕ್ಕಂಥ ನನ್ನ ಲೆಕ್ಕದಲ್ಲಿ ತನಿಖೆಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಬಂದು ನಾವು ಬೇರೆ ಈಗ ಟ್ರಯಲ್ ಮಾಡ್ತಕ್ಕಂಥದ್ದೇ ಬೇರೆ. ನೆಕ್ಸ್ಟ್ ನಾವು ಅದನ್ನ ಇನ್ನು ಹಲವಾರು ಸ್ಟೇಜಸ್ಗಳಿದೆ. ತನಿಖೆಗಳು ಮಾಡುವಂತ ಸಮಯ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಸ್ಟೇಟ್ಮೆಂಟ್ಗಳಾಗಬೇಕು, ಮತ್ತೆ ಎವಿಡೆನ್ಸ್ಗಳು ಪ್ರಾರಂಭ ಆಗ್ತವೆ, ಅದು ಟ್ರಯಲ್ ಫಿಕ್ಸ್ ಆಗ್ತದೆ, ಮತ್ತೆ ಸಾಕ್ಷಾಧಾರಗಳು ಎಲ್ಲರೂ ಬರಬೇಕು, ಮತ್ತೆ ಕೊಟ್ಟಿರ್ತಕ್ಕಂಥ 164ನವರು ಅವ್ರು ಬಂದು ಕೋರ್ಟಲ್ಲಿ ಏನು ಹೇಳ್ತಾರೆ, ಉಲ್ಟಾ ಹೇಳ್ತಾರ, ಬೇರೆ ಇನ್ನೇನು ಹೇಳ್ತಾರೆ, ಇವೆಲ್ಲ ಬೇರೆ ಪ್ರಕ್ರಿಯೆಗಳು ಇನ್ನು ಮುಂದೆ ಬರ್ತವೆ.
ಆದರೆ ಇಷ್ಟು ಬೇಗನೆ ನನ್ನ ಲೆಕ್ಕದಲ್ಲಿ ಬೇಗ ನನಗೂ ಅನ್ನಿಸ್ತಾ ಇದೆ ಇಷ್ಟೊಂದು ರಾಜ್ಯ ಕಂಡ ಅತ್ಯಂತ ಒಂದು ಸಾರ್ವಜನಿಕದ ಜನಗಳ ಎಲ್ಲ ಒಂದು ಮನಸ್ಸನ್ನ ಅಂದರೆ ವಿಕಸಿತಗೊಳಿಸಿತ್ತು. ಅಂದ್ರೆ ಯಾಕೆ ಹಿಂಗೆ ಆಗ್ಬೇಕಾಗಿತ್ತು, ಯಾಕೆ ಬೇಕಾಗಿತ್ತು ಇದು, ಅಯ್ಯೋ ಏನಿದು ಎಂಥದ್ದೆಲ್ಲ ಮಾಡ್ಕೊಬಿಟ್ಟ ಅಲ್ಲ ಅವನು, ಛೇ 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 ಇದೆಲ್ಲ ಬುದ್ಧಿ ಇರೋ ಮಾಡ್ಕೊಳ್ಳೋ ಕೆಲಸವಾ ಇದು, ಹಿಂಗೆ ಮಾಡ್ಕೊಬಿಟ್ನಲ್ಲ. ಏನೋ ನೆಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಏನೋ ಒಂದು ಎಲೆ ಬಿದ್ದಿರುತ್ತೆ, ಆ ಎಲೆ ಬಿದ್ದಿದೆ ಅಂತೇಳಿ ಎಲೆ ಮೇಲೆ ಕುಸ್ತಿ ಮಾಡಕ್ ಹೋಗಿ ಅದನ್ನ ಒದ್ದು ಆ ಮರ ಕಡಿದು ತಲೆ ಮೇಲೆ ಎತ್ತಾಕೊಬಿಟ್ನಲ್ಲ ಅವನು ಅನ್ನುವಂತ ಈ ತರ ಹೀಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಸಾಮಾಜಿಕವಾಗಿ ಜನಗಳು ಅರೆ ಇವನು ಆ ಎಲೆ ಬಿದ್ದು ತುಳಿದು ಬಿದ್ರು ಗೊಬ್ಬರ ಆಗೋಗಿರೋದು, ಅದು ಬಿಟ್ಟು ಮರ ಕಡು ತಲೆ ಮೇಲೆ ಹಾಕೊಂಡಲ್ಲ ಮನುಷ್ಯ, ಇದೆಂತ ಬುದ್ಧಿ ಇಲ್ವೋ ಅವನಿಗೆ ಅಂತ ಅನ್ನುವಂತಹ ಚರ್ಚೆಗೆ ಇದು ಬಹಳ ಅತ್ಯಂತ ಗ್ರಾಸವಾಗಿತ್ತು ಸಮಾಜದಲ್ಲಿ. ಇದನ್ನ ಜನರ ಮನಸ್ಸಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಏನೇ ಕಾನೂನು ಲೆಕ್ಕಾಚಾರದಲ್ಲಿ ಸಿ ವಿ ನಾಗೇಶ್ ಅವರ ಪ್ರಬಲವಾದದಲ್ಲಿ ಈ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿರ್ಬೋದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಸೆಕೆಂಡ್ರಿ. ಆದರೆ ಜನತಾ ನ್ಯಾಯಾಲಯ ಜನರ ಭಾವನೆಗಳಿದೆಯಲ್ಲ ಆ ವಿಷಯದಲ್ಲಿ ಎಲ್ಲವೂ ಕೂಡ ಒಂದಷ್ಟು ಏನೇನು ಮನಸ್ಸಿಗೆ ಬರ್ಬೇಕು ಅದೆಲ್ಲ ಬಂದಿದೆ. ಹೌದು, ರೇಣುಕಾಸ್ವಾಮಿ ಕೆಟ್ಟದಾಗೆ ಮೆಸೇಜ್ ಮಾಡಿದ್ರು, ಆ ಹಿನ್ನೆಲೆ ಈ ಘಟನೆಗಳಾಯಿತು, ಈ ಘಟನೆಗಳಾದಾಗ ಬರೀ ಬೆದರಿಸೋ ಉದ್ದೇಶ ಇತ್ತು, ನಂತರ ಹಿಂಗಾಗಿದೆ, ಈ ಥರದೊಂದು ಚರ್ಚೆ ಇದೆಯಲ್ಲ, ಈ ಚರ್ಚೆ ಕರ್ನಾಟಕದ ಒಂದು ರೀತಿ ಜನರ ಮನಸ್ಸಿನಲ್ಲಿ, ಯಾಕಂದರೆ ಇದು ಬರೀ ನಾಟ್ ಓನ್ಲಿ ಸಿನಿಮಾ ಸಂಬಂಧಪಟ್ಟಿದ್ದಲ್ಲ, ಸಿನಿಮಾದವ್ರು ಮಾತ್ರ ಮಾತಾಡೋದಿಲ್ಲ, ಎಲ್ರಿಗೂ ಕೂಡ ಅನ್ಸುತ್ತೆ ಈ ಪ್ರಕರಣ ಹೇಗಾಯ್ತು ಎತ್ತ ಅಂತ ಮೇಲ್ನೋಟಕ್ಕೆ ಒಂದಷ್ಟು ಮಾತುಗಳಿದೆಯಲ್ಲ ಸರ್, ಅದು ಹಾಗೆ ಉಳಿಯುತ್ತಲ್ಲ ಸರ್. ಏನಾಗುತ್ತೆ ನೋಡಿ ಶಿವ ಅವರೇ, ಇವಾಗ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ನ್ಯಾಯಾಲಯದ ಆದೇಶಗಳನ್ನ ಕರ್ನಾಟಕದಲ್ಲಿ ಬರ್ತಕ್ಕಂಥವನ್ನ ಅತ್ಯಂತ ಹೆಚ್ಚಿಗೆ ಗೌರವದಿಂದ ಕಾಣ್ತಕ್ಕಂಥವ್ರು ನಾವೇ ಅಂತ ಅನ್ನುವಂಥ ಹೆಮ್ಮೆ ಪಟ್ಕೋಬೇಕು ನಾವು ಕರ್ನಾಟಕದವರು. ನಾವು ಯಾವುದೇ ಒಂದು ಆದೇಶಗಳು ನ್ಯಾಯಾಲಯದಿಂದ ಬಂದ್ರೆ ಅತ್ಯಂತ ಅದನ್ನ ಆತ್ಮೀಯವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಅಲ್ಲಿ ನಾವು ಲವಲೇಶನು ಸಹ ಅದರಲ್ಲಿ ಯಾವುದೇ ತರವಾದಂಥ ನ್ಯಾಯಾಲಯಗಳು ಹೊರಡಿಸಿದಂಥ ಆದೇಶಗಳಿಗೆ ಕಿಂಚಿತ್ತು ಧಕ್ಕೆ ಬರ್ದಿರೋ ಥರ ಇದುವರೆಗೂ ನೋಡ್ಕೊಂಡಿದೀವಿ, ಮುಂದೆನೂ ನೋಡ್ಕೊಳ್ತೀವಿ. ಅದು ನಮ್ಮ ಧರ್ಮ, ಅದು ನಮ್ಮ ನ್ಯಾಯ. ಆದ್ರೆ ತಾವೇನ್ ಹೇಳ್ತಾ ಇದ್ದೀರಿ ಅದು ಸತ್ಯ ಅಂತಂದ್ರೆ, ಹೌದಾ ಕೊಲೆ ಮಾಡ್ಬಿಟ್ಟು ಇಷ್ಟು ಬೇಗ ಬಂದ್ಬಿಡ್ಬೋದ ಹೊರಗಡೆಗೆ? ಈಗ ಮೊನ್ನೆ ಮಾತಾಡ್ತಾ ಇದ್ರು, ಮೊನ್ನೆ ಅರೆಸ್ಟ್ ಮಾಡಿದ್ರು, ಈಗ ಆಗ್ಲೇ ಒಂದು ವಾರದಿಂದ ಆಗಲೇ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು, ಆಗಲೇ ಇಷ್ಟು ಬೇಗನೆ ಹಿಂಗೆಲ್ಲ ಮಾಡಿ ಬಿಟ್ಬಿಡ್ತಾರ ಕೊಲೆ ಕೇಸಲ್ಲಿ? ಬಿಡಲ್ವಲ್ಲ. ಅಂದ್ರೆ ಜನಕ್ಕೆ ಏನಿರ್ತದೆ ಅಂದ್ರೆ, ಕೊಲೆ ಮಾಡಿದಾರ ಅವ್ನು ಜೈಲಲ್ಲಿ ಇರ್ತಾನೆ ಅಂದ್ರೆ ಅವನು ಕರ್ಕೊಂಡು ಹೋಗ್ಬಿಟ್ಟು ಕಲ್ಲು ಬಂಡೆ ಹೊಡಿಸ್ತಾರೆ, ಮತ್ತೆ ಅವ್ನು ಮುದ್ದೆ ಮುರಿತಾನೆ, ಆಮೇಲೆ ಅಲ್ಲೆಲ್ಲ ಬೇರೆ ಕೆಲಸ ಎಲ್ಲ ಮಾಡಿಸ್ತಾರೆ. ಇದೆಲ್ಲ ಜನಗಳ ತಲೆಯಲ್ಲಿ ನನ್ನ ಲೆಕ್ಕದಲ್ಲಿ 80% ಹಂಗೆ ಇರುತ್ತೆ. ಯಾಕೆಂದ್ರೆ ಪಿಕ್ಚರಲ್ಲಿ ತೋರಿಸೋದು ಹಂಗೇನೆ, ಅದನ್ನೇ ಜನ ನಂಬ್ತಾರೆ. ಒಳಗಡೆ ಇರ್ತಕ್ಕಂಥ ಒಂದು ಆ ಜಗತ್ತು, ಜೈಲಲ್ಲಿ ಇರ್ತಕ್ಕಂಥವ್ರು ಹೇಗಿರ್ತಾರೆ, ಹೇಗೆ ಜೀವನ ಮಾಡ್ತಾರೆ, ಮತ್ತೆ ಏನೇನು ಪ್ರಕ್ರಿಯೆಗಳಿರ್ತವೆ, ಇವೆಲ್ಲ ಸಾಮಾನ್ಯ ಜನಗಳಿಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತದೆ, ಅಂಥವ್ರ ಮನಸ್ಸುಗಳಲ್ಲಿ ಅಂಥವ್ರುಗಳು ಈ ಕಾನೂನನ್ನ ಮತ್ತೆ ನ್ಯಾಯಾಲಯಗಳನ್ನ ಅರ್ಥ ಮಾಡ್ಕೊಂಡಿರುವಂತದ್ರಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಬೇಸರ ಆಗ್ತದೆ ಅವ್ರಿಗೆ. ಯಾಕೆಂದ್ರೆ ಹೌದಾ, ಅವನು ನಮ್ಮೂರ್ ಪಕ್ಕದಲ್ಲಿ ಅವನು ರಾಮ ಮರ್ಡರ್ ಮಾಡ್ದ, ಒಳಗೋದ, ಬಂದು 9 ವರ್ಷ ಇದ್ದ, 8 ವರ್ಷ ಇದ್ದ, 5 ವರ್ಷ ಇದ್ದ, ಇವರು ಯಾಕೆ ನೀವು ಆಚೆ ಬಂದ್ಬಿಟ್ರು, ಅವ್ರಿಗೋ ನ್ಯಾಯ ನಮಗೋ ನ್ಯಾಯ, ಇವ್ರಿಗೋ ನ್ಯಾಯನ ಅನ್ನುವಂಥದ್ದು ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ಚರ್ಚೆಗೆ ಇರ್ತಕ್ಕಂಥದ್ದೇ ಇದು. ಆ ಕಾರಣಕ್ಕೆ ನ್ಯಾಯಾಲಯ ಬಂದಂತ ಆದೇಶವನ್ನ ಯಾರೇ ಆಗ್ಲಿ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಮುಂದೆ ನಡೀತಕ್ಕಂಥದ್ದು ಏನಿರ್ತದೋ ಪ್ರಕ್ರಿಯೆಗಳಿಗೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಅಂತಂದ್ರೆ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಅವರು ಮತ್ತೆ ಅಕಸ್ಮಾತ್ ಏನಾದ್ರು ಬೇಲ್ ಕ್ಯಾನ್ಸಲೇಷನ್ ಮಾಡಿಸ್ತಕ್ಕಂಥ ಅಧಿಕಾರಗಳು ಪೊಲೀಸರ ಮುಂದೆ ಇರ್ತದೆ. ನ್ಯಾಯಾಲಯದ ಮುಂದೆ ಸುಮ್ಮನೆ ಏನು ಅಕಸ್ಮಾತ್ ಯಾರ ಮುಂದೆ ಆದ್ರೂ ಯಾರಿಗಾದ್ರೂ ವಿಟ್ನೆಸಸ್ಗಳಿಗೆ, ಯಾಕೆಂದ್ರೆ ಇವ್ರು ಸುಮ್ಮನೆ ಕೂತ್ಕೊಳ್ಳೋ ಜನ ಅಲ್ಲ. ಯಾಕೆಂದ್ರೆ ಸ್ವಲ್ಪ ಭುಜಬಲ ಪರಾಕ್ರಮಗಳು ಸ್ವಲ್ಪ ತುಂಬಾ ಜಾಸ್ತಿ ಇದ್ದಾರೆ. ಇವರ ವಿತೌಟ್ ಅವ್ರ ಡೈರೆಕ್ಷನ್ ಬೇರೆ ಕೆಲಸನೇ ಮಾಡ್ಬಿಡುವಂತ ಜನನೂ ಇದ್ದಾರೆ ಇದರಲ್ಲಿ. ಆ ಕಾರಣಕ್ಕೆ ಅತ್ಯಂತ ಜಾಗೃತಿಯಿಂದ ನನ್ನ ಲೆಕ್ಕದಲ್ಲಿ ಈಗ ಆಚೆ ಬಂದಿರೋದ್ರಿಂದ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ನನ್ನ ಲೆಕ್ಕದಲ್ಲಿ ಇವ್ರನ್ನೆಲ್ಲ ದೂರ ಇಡೋದಕ್ಕೆ ನನ್ನ ಲೆಕ್ಕ ಅವರ ಮಿಸಸ್ ವಿಜಯಲಕ್ಷ್ಮಿ ಅವರೇ ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ಉಸ್ತುವಾರಿ ವಹಿಸ್ಕೊಂಡ್ರೆ, ಸೆಕ್ಯೂರಿಟೀಸ್ ಉಸ್ತುವಾರಿ ವಹಿಸ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಅದ್ಭುತವಾದಂಥ ಮುಂದೆ ಇವ್ರ ಕೆರಿಯರ್ ಸರಿ ಹೋಗ್ಬೋದು. ಸೆಕ್ಯೂರಿಟಿ ಇವ್ರು ಮಾಡಲಿಲ್ಲ ಮುಂದೇನೆ ಅಂದ್ರೆ ಇದೇ ಒಂದು ಏನು ಕೂಟಗಳು ಸೇರ್ಕೊಂಡು ಆ ಮನುಷ್ಯನ ಇನ್ನೊಂದು ಸಂಟಿಗೆ ಸಿಕ್ಸುವಂಥದ್ದು, ಇನ್ನೊಂದು ಇಂಥ ಪಾತಕಲ್ಲೊಳಗಡೆಗೆ ಎಳ್ಕೊಂಡು ಬರುವಂಥದ್ದು, ಆಮೇಲೆ ಮತ್ತೆ ಮತ್ತೆ ಇದನ್ನ ಮತ್ತೆ ವರ್ಷಾನುಗಟ್ಲೆ ಮತ್ತೆ ಮಾತಾಡುವಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು. ಈಗಾಗಲೇ 2ನೇ ಬಾರಿ ಮಾಡ್ತಾ ಇರುವಂಥದ್ದು. ಇದು ಹಲವಾರು ಸಣ್ಣ ಪುಟ್ಟ ಪ್ರಕರಣಗಳಾಗಿದ್ದಾವೆ ಅವೆಲ್ಲ, ಆದ್ರೆ ಅವೆಲ್ಲ ಬಹಳ ಗೌಣ ಇದ್ದು. ಆದ್ರೆ ಈ ಪ್ರಕರಣ ಮನುಷ್ಯನ ಕೊಲ್ಲುವಂತ
ಮನಸ್ಥಿತಿ. ಚಿಕ್ಕ ಒಂದೇ ಒಂದು ಸಣ್ಣ ಇದರಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಮನುಷ್ಯ ಈ ಥರ ಒಂದು ತೀರ್ಮಾನಗಳನ್ನ ತಗೋಬಿಟ್ನಲ್ಲ. ಇಷ್ಟೊಂದು ಫ್ಯಾನ್ ಬೇಸ್ ಇರ್ತಕ್ಕಂಥ ಮನುಷ್ಯ, ಇಷ್ಟೊಂದು ಜೀವನೇ ಕೊಡುವಂತ ಇದ್ದಾರೆ ಇವರು. ಆ ಮಟ್ಟಕ್ಕೆ ಇರ್ಬೇಕಂತ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕಾದಂತ ನನ್ನ ಲೆಕ್ಕ ಪಾಕಿಸ್ತಾನದ ಗಡಿಯ ಮುಂಚೂಣಿಯಲ್ಲಿ, ಪಾಕಿಸ್ತಾನದ ಬಾಗಲಲ್ಲಿ ಕೂತಿರ್ತಕ್ಕಂಥ ಒಬ್ಬ ಸೋಲ್ಜರ್ ಎಷ್ಟರ ಮಟ್ಟಿಗೆ ಅವ್ರಿಗೆ ಹೇಗೆ ಡಿಫೆನ್ಸ್ ಮಾಡ್ಕೋಬೇಕು, ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ಅತ್ಯಂತ ಎಚ್ಚರಿಕೆ ಈ ಸಿನಿಮಾ ನಟರಿಗೂ ಆ ಮಟ್ಟಕ್ಕೆ ಇರಬೇಕು. ಸ್ವಲ್ಪ ಯಾಮಾರಿದ್ರು ನಾನು ಗುಂಡು ಬಿದ್ದು ನಾವು ಸತ್ರೆ ನಮ್ಮ ದೇಶ ನಮ್ ತೊಂದರೆ ಆಗ್ಬಿಡುತ್ತೆ. ದೇಶದಲ್ಲಿ ಇರ್ತಕ್ಕಂಥ ಸೋಲ್ಜರ್ಸ್ ಹೋಗ್ಬಿಟ್ರೆ ನಮ್ಮ ದೇಶದ ಕತೆ ಚಾಪ್ಟರ್ ಕ್ಲೋಸ್. ಹಂಗೆ ಇವ್ರಿಗೂ ಈ ತರ ಏಟ್ ಬಿದ್ದು ಅಂದ್ರೆ ಎಷ್ಟು ಜನಗಳ ಹೊಟ್ಟೆ ಮೇಲೆ ಏಟ್ ಬೀಳ್ತದೆ ಹೇಳಿ. ಅದನ್ನ ಪ್ರೊಟೆಕ್ಟ್ ಮಾಡುವಂತ ಧರ್ಮ ಇವ್ರದ್ದು ಅಲ್ವಾ ಹೇಳಿ ಶಿವ ಅವರೇ? ಏನೋ ಒಂದ್ ಮಾತಿನ ಹೇಳಿರಿ ಸ್ಪಷ್ಟವಾಗಿ, ನೀವು ಇದೊಂಥರ ಉಗ್ರ ಲೋಗದನ್ನ ಕೊಡ್ಲಿ ತಕೊಂಡೇನೋ ಮಾಡ್ದಂಗೆ ಅಂತ, ಏನೋ ತಪ್ಪು ಮಾಡ್ತು ಅಂತ ಮರನೇ ಕಡ್ದ್ಬಿಟ್ಟು ಮೇಲೆ ತಾಕೊಂಡಂಗೆ ದರ್ಶನ್ ಅವ್ರ ಸನ್ನಿವೇಶ ಆಗಿತ್ತು ಅಂತ ಗೊತ್ತು. ಉಗ್ರ ಕಸಬ್ಗೂ ಕೂಡ ಮರಣದಂಡನೆಯಿಂದ ಮುಕ್ತಿ ಕೊಡಬೇಕು ಅನ್ನೋ ಬೇಡಿಕೆಗಳಿರಂತ ನಮ್ಮ ದೇಶ, ಅಂದರೆ ನಮ್ಮ ದೇಶದ ಕಾನೂನು ಎಲ್ರಿಗೂ ಒಂದು ರೀತಿಯ ಕ್ಷಮಾಪಣೆ, ನಂತರ ನೀವು ಹೇಳ್ದಂಗೆ 9 ವರ್ಷಕ್ಕೆ ಯಾರೋ ಆಚೆಗೆ ಬಂದರು, 5 ವರ್ಷಕ್ಕೆ ಯಾರೋ ಆಚೆಗೆ ಬಂದರು ಅನ್ನೋ ಚರ್ಚೆಗಳ ನಡುವೆ ಬೇಲ್ ಆಗಿರ್ತಕ್ಕಂಥದ್ದು ಈ 6 ತಿಂಗಳ ನಂತರ ಸಂಪೂರ್ಣವಾಗಿ ಅವ್ರಿಗೆ. ಸೊ ಈ ಪ್ರಕರಣ ಉದ್ದೇಶಪೂರ್ವಕವಾಗಿ ಆಯ್ತಾ ಎಡವಟ್ಟ ಆಗೈತೆ ಅನ್ನೋ ಚರ್ಚೆಗಳು ಅದು ಕೋರ್ಟ್ನ ಕಟಕಟೆಯಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಒಂದು ಮೆಸೇಜ್, ಒಂದು ಸಂದೇಶ ಅಂತ ನೋಡೋದೇ ಆದರೆ ಈ ಪ್ರಕರಣ ಯಾಕೆ ಶುರುವಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಈಗ ಏನಾಯಿತು ಯಾಕೆ ಇವ್ರು ಜೈಲಿಗೆ ಹೋದ್ರು ಅಂತ ನೋಡಿದ್ದೀವಿ. ಆದರೆ ಈ ಪ್ರಕರಣ ಯಾಕೆ ಶುರುವಾಯಿತು ಅಂತ ನೋಡೋದಾದರೆ ಇನ್ನೊಂದಷ್ಟು ಕೇಸ್ಗಳಾಗ್ತಾವಲ್ಲ ಸರ್ ನಾಳೆ, ಅದು ತಪ್ಪುತ್ತೆ ಅಂತ. ಅಂದರೆ ನಮ್ಮನೆ ಹೆಣ್ಮಕ್ಳು, ಯಾರ್ದೋ ಮನೆ ಹೆಣ್ಮಕ್ಳಿಗೆ ನಾವು ಮೆಸೇಜ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಸಂದೇಶ ಕಳಿಸಿದ್ರು, ಕೆಟ್ಟ ಮೆಸೇಜ್ ಮಾಡಿದ್ರು ಕೂಡ ಕೆಟ್ಟ ಕಾಮೆಂಟ್ಗಳಿಗೆ ಕೊಲೆಗಳಾಗ್ಬಿಟ್ಟಿದೆ ಸರ್. ಕಾಮೆಂಟ್ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕಾಮೆಂಟ್ ಆಗ್ತಾ ಅಂತನೋ, ಅವ್ನು ಡಿಸ್ಲೈಕ್ ಮಾಡ್ದ ಅಂತನೋ ಆಗೋಗಿದೆ ನಮ್ಮಲ್ಲಿ. ಬಟ್ ಆದರೆ ಇಷ್ಟು ಪ್ರಮಾಣದಲ್ಲಿ ಕೇಸ್ ಮುಂದೆ ಹೋಗುತ್ತೆ, ಹಿಂಗೆಲ್ಲ ಆಗುತ್ತೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಹಿಂಗೆ ದರ್ಶನ್ ಅವ್ರ ಪ್ರಕರಣ ಆದಮೇಲೆ ಈ ಥರ ಮೆಸೇಜ್ ಕಳಿಸಿದ್ರಂತೆ, ಅದಕ್ಕೆ ಹಿಂಗಾಯ್ತಂತೆ ಅನ್ನೋ ಚರ್ಚೆಗಳಾಗ್ತಿದೆ ಅಲ್ವಾ. ಆದರೆ ಈ ಸೈಬರ್ ಕ್ರೈಮ್ ಮತ್ತು ಈ ಥರ ಪ್ರಕರಣದಲ್ಲಿ ಒಂದು ರೀತಿ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಬೇಕಲ್ವ ಸರ್? ಯಾರ್ದೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಬೇಕಾದ್ರೆ, ಯಾರ್ದೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಬೇಕಾದ್ರೆ ನಾವು ನಮ್ಮ ಬೌಂಡ್ರಿ ದಾಟಬಾರ್ದಲ್ಲ ಸರ್? ಖಂಡಿತ ಅಲ್ವಾ? ಇವತ್ತು ರೇಣುಕಾ ಸ್ವಾಮಿ ಪ್ರಕರಣ, ದರ್ಶನ್ ಈ ಪ್ರಕರಣ ಆಚೆ ಬಂತು, ಇವೆಲ್ಲ ಆಯಿತು. ನಾಳೆ ಇನ್ನೊಂದಷ್ಟು ಪ್ರಕರಣಗಳು ನಡೀಬಾರ್ದು ಅಂತಂದ್ರೆ ಬಹುತೇಕ ಕೊಲೆಗಳಿಗೆ ಈಗ ಬಹುತೇಕ ಕೇಸ್ಗಳಾಗ್ತಿರೋದು ಸೈಬರ್ ಹಿನ್ನೆಲೆಯಲ್ಲ ಸರ್ ಈಗ? ಶಿವರೇ ನೋಡಿ, ಈಗ ದರ್ಶನ್ ಅವ್ರದ ಒಂದು ಏನು ಈ ಪ್ರಕರಣ ನನ್ನ ಲೆಕ್ಕದಲ್ಲಿ ಒಂದು ಮಿರರ್ ಆನ್ ದಿ ಸ್ಕ್ರೀನ್. ಇದು ಯಾವಾಗಲೂ ಅಷ್ಟೇನೆ, ಈಗ ನೋಡಿದ ತಕ್ಷಣನೇ ಅದು ನಮ್ಗೆ ಕಾಣಿಸ್ತಾ ಇರ್ತದೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದೊಳಗಡೆ ನಾನು ಒಂದು ಕೆಟ್ಟ ಸಂದೇಶವನ್ನ ಕಾನೂನಿಗೆ ವಿರುದ್ಧವಾಗಿ ಅಶ್ಲೀಲವಾಗಿ ಅವನಿಗೆ ಅವಮಾನಿತವಾಗಿ ಬರೀತಕ್ಕಂಥದ್ದು, ಮತ್ತೆ ಅವನಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೆ ಅವನ ಸ್ವತಂತ್ರಕ್ಕೆ ಧಕ್ಕೆ ಉಂಟಾಗುವಂತಹ ಪದಗಳನ್ನ ಬಳಸ್ತಕ್ಕಂಥದ್ದು, ಅವನ ಆತ್ಮ ಧಕ್ಕೆ ಮಾಡುವಂಥ ಪದಗಳನ್ನ ಬಳಸುವಂಥದ್ದು ಕಾನೂನಲ್ಲಿ ತಪ್ಪದು. ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾಗಿ ಯಾವುದೇ ತರವಾದಂಥ ವಿಚಾರಗಳನ್ನೇ ಆಗಲಿ ಇಂಥ ನಮ್ಮ ಮೀಡಿಯಾಗಳಲ್ಲಿ ಮಾತಾಡುವಂಥದ್ದು, ಮತ್ತೆ ನಾನು ಎಲ್ಲೋ ಕೂತ್ಕೊಬಿಟ್ಟಿದ್ದೀನಿ, ಯಾವನೋ ಮೂಲೆಯಲ್ಲಿ ಕೂತ್ಕೊಬಿಟ್ಟಿದ್ದೀನಿ, ಯಾವುದೋ ಒಂದು ಬಾವಿಲಿ ಕೂತ್ಕೊಬಿಟ್ಟಿದ್ದೀನಿ, ನನ್ನ ಯಾರು ಹಿಡಿತಾರೆ ಅಂತ ಅನ್ನುವಂಥ ಒಂದು ಅಗ್ರ ಮನಸ್ಥಿತಿ, ಅಂದ್ರೆ ಬಹಳ ನಿಕೃಷ್ಟ ಮನಸ್ಥಿತಿ ಅಂತ ಅವ್ರೆಲ್ಲೋ ಕೂತ್ಕೊಬಿಟ್ಟು ಬಾಯಿಗೆ ಬಂದಂಗೆ ಬರೆದು ಇನ್ನೊಬ್ಬನ ಮನುಷ್ಯನ ಅಂದ್ರೆ ಆ ಮನುಷ್ಯನಿಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ವಿಚಾರ. ಈ ಮನುಷ್ಯ ಏನಾದ್ರೂ ಕೆಟ್ಟದಾಗ ಬರ್ದಿದ್ರೆ ಅದಕ್ಕೊಂದು ಕೆಟ್ಟದಾಗ ರಿಪೋರ್ಟ್ ವಾಪಸ್ ಕಳಿಸಿದ್ರೆ ಅದಕ್ಕೇನು ಜನ ಬೇಡ ಅನ್ನಲ್ಲ. ಈ ಮನುಷ್ಯ ಏನು ಸಮಾಜಕ್ಕೆ ಬೇಡವೋ ಅದನ್ನು ಮಾಡಿದ್ದು, ಸಮಾಜಕ್ಕೆ ಬೇಡವಾದಂತ ತೀರ್ಮಾನಗಳನ್ನ ಮಾಡುವಂತದ್ದು, ಸಮಾಜಕ್ಕೆ ಬೇಡವಾದಂತದ್ನ ಮಾತಾಡುವಂಥದ್ದು, ಅಪರಾಧ ಲೋಕಗಳಿಗೆ ಸಂಬಂಧಪಟ್ಟಂತ ಪೂರಕವಾಗಿ ಏನಾದ್ರು ಮಾತಾಡ್ತಕ್ಕಂಥದ್ದು, ಅದಕ್ಕೆ ಅದ್ರ ಜೊತೆ ಸೇರ್ಕೊಳ್ಳುವಂಥದ್ದು, ಆ ಥರದ್ದು ಏನಾದ್ರು ಬಂದಂತ ಸಮಯದಲ್ಲಿ ಕಾಮೆಂಟ್ಗಳನ್ನ ಸಾರ್ವಜನಿಕರು ಅದನ್ನ ಖಂಡಿಸ್ತಾರೆ, ಮತ್ತೆ ಅದ್ರ ವಿರುದ್ಧವಾಗಿ ಬರೀತಕ್ಕಂಥದ್ದು ಸತ್ಯ. ಅದಕ್ಕೊಂದು ನ್ಯಾಯನೂ ಇದೆ, ಅದಕ್ಕೊಂದು ಬೌಂಡ್ರಿ ವಾಲ್ ಅಂತ ಇರ್ತದೆ. ಆದ್ರೆ ಯಾರೋ ಏನೋ ಬರೀತಾರೆ, ಯಾರೋ ಏನೋ ಬರೀತಾರೆ ಅಂತಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಏನೋ ಮಾತಾಡ್ತಾರೆ, ಒಂದು ಸಬ್ಜೆಕ್ಟ್ ಅಲ್ಲಿ ಬರೀತಾರೆ, ಅವ್ರಿಗೆ ಅದು ಸರಿ ಅಂತ ಅನ್ನಿಸ್ತದೆ ಅಂತ ಅನ್ನುವಂಥದ್ದು, ಸರಿ ಇಲ್ಲ ತಪ್ಪು ಅನ್ನುವಂಥದ್ದು ಎರಡು ತೀರ್ಮಾನ ನನಗೆ ಮಾತಾಡೋಕಷ್ಟೇನೆ, ಇಲ್ಲ ಬರೀದಕ್ಕಷ್ಟೇ ಅನ್ಕೊಳ್ಳ. ನೀವೇನ್ ಬರಿತಾ ಇದ್ದೀರೋ ಅದು ತಪ್ಪು, ನೀವೇನ್ ಹೇಳ್ತಾ ಇದ್ದೀರೋ ಅದು ಸರಿ ಇಲ್ಲ, ಇಷ್ಟೇ. ಅದು ಬಿಟ್ಟು
ಅವ್ರನ್ನ ಸಂಪೂರ್ಣವಾಗಿ ಮಾನಹಾನಿ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಬಹಳ ಕೆಟ್ಟದಾಗಿ ಅವ್ರನ್ನ ಬಹಳ ಅವಾಚ್ಯ ಶಬ್ದಗಳಿಂದ ಬೈದು ಬರಿತಕ್ಕಂಥದ್ದು ಏನಿದೆಯಲ್ಲ, ಅದೆಲ್ಲ ಕಾನೂನಿನ ಅಡಿನಲ್ಲಿ ಅಪರಾಧ. ಆ ಕಾರಣಕ್ಕೆ ಅದನ್ನ ಬಟ್ ಒಂದ್ ವಿಷಯ ಸರ್, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಅದು ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಸೆಕೆಂಡ್ರಿ, ಭಾಗಿಯಾಗಿದ್ದಾರೆ ಅನ್ನೋ ಹಿನ್ನೆಲೆ ದರ್ಶನ್ ಅವ್ರನ್ನ ಇವರೆಲ್ಲರನ್ನೂ ಅರೆಸ್ಟ್ ಮಾಡಿದ್ದು ಎಷ್ಟು ಸತ್ಯವೋ, ರೇಣುಕಾಸ್ವಾಮಿ ಸಂದೇಶವನ್ನ ಕಳಿಸಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅನ್ನೋದು ಕೂಡ ಎಲ್ಲವೂ ಕೂಡ ಆ ಚಾರ್ಜ್ ಶೀಟ್ ಅಲ್ಲಿ ಇದೆಯಲ್ಲ ಸರ್. ಜನಕ್ಕೆ 2 ವರ್ಷನ್ ಸಿಗುತ್ತಲ್ಲ, ಜನರಿಗೆ 2 ರೀತಿಯ ವರ್ಷನ್ ಸಿಗುತ್ತೆ, ಪ್ರಕರಣ ಯಾಕೆ ಶುರುವಾಯಿತು ಏನಾಯ್ತು ಅಂತ. ಬಟ್ ಮುಂದಿನ ದಿನಗಳಲ್ಲಿ ನಾವು ಖಾಲಿ ಹುಲ್ಲು ಏನು ಕಡ್ಡಿ ಕಸ ಇಲ್ದಿರೋ ಜಾಗಕ್ಕೆ ಬೆಂಕಿ ಕಡ್ಡಿ ಕಿರ್ಬಿಟ್ಟು ಹಾಕಿದ್ರೆ ಏನೂ ಆಗಲ್ಲ. ಆದ್ರೆ ಒಣಗಿರೋ ಹುಲ್ಲಿರೋ ಜಾಗಕ್ಕೆ ಕಡ್ಡಿ ಹಾಕಿರೆಲ್ಲ ಸುಟ್ಟೋಗ್ಬಿಡುತ್ತಲ್ಲ ಸರ್. ಕಾಡೇನಾರಾದ್ರೆ ಕಾಡೇ ಬೆಂಕಿ ಆಗ್ಬಿಡುತ್ತಲ್ಲ. ಅಂದ್ರೆ ನಾವು ಹಾಕುವಂತ ಕಾಮೆಂಟು, ನಾವು ಮಾಡುವಂತ ಒಂದು ವಿಡಿಯೋನೋ, ನಾವು ಮಾಡುವಂತ ಒಂದು ಸಂದೇಶವೋ ಅದು ಎಷ್ಟು ಕೇಡಾಗತ್ತೆ, ಎಷ್ಟು ಸಮಸ್ಯೆ ತರುತ್ತೆ ಅರಿವು ಇರ್ಬೇಕಲ್ಲ ಜನಗಳಿಗೆ. ನೀವು ಒಳ್ಳೆ ಮಾತು ಹೇಳಿದ್ರಿ ಶಿವ ಅವರೇ. ನೋಡಿ, ತಾವು ಹೇಳಿದ್ರಿ ಈಗ ಒಣಗಿರ್ತಕ್ಕಂಥ ಹುಲ್ಲು ಅದು ನಮ್ಮ ಮನೆ ಮುಂದೆ ಇರ್ತಕ್ಕಂಥದ್ದಾದ್ರೆ ಹತ್ತಿಸ್ಬಿಟ್ರೆ ಅಷ್ಟಗಲ ಉರಿತದೆ, ಅದಕ್ಕೇನು ಅನಾಹುತ ಆಗಲ್ಲ. ಅದೇ ಒಣಗಿರ್ತಕ್ಕಂಥ ಹುಲ್ಲು ಕಾಡಿನಲ್ಲಿ ಹೋದಾಗ ನೀವು ಬೆಂಕಿ ಹಟ್ಬಿಟ್ರೆ ಏನ್ ಆಗಬಹುದು ಅನಾಹುತ ಅಂತ ಅನ್ನುವಂಥದ್ದು ನೀವು ಸೋಷಿಯಲ್ ಮೀಡಿಯಾಗೆ ನೀವು ತಿಳಿಸಿದ್ರಿ. ಇದು ಬಹಳ ಅದ್ಭುತವಾದಂತ ಇದ್ರ ಮುಂದೆ ಇದಕ್ಕಿಂತ ಮಾತಾಡುವಂಥದ್ದು ಬೇರೆ ಇಲ್ವೇ ಇಲ್ಲ. ಆ ಕಾಡಿಗೆ ನಾವು ಹೊಂಟಿದ ತಕ್ಷಣನೇ ಹಲವಾರು ಲಕ್ಷೋಪಲಕ್ಷ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಗಿಡಗಳು ಸಸ್ಯವರ್ಗ ಸಂಪೂರ್ಣ ನಾಶ ಆಗಿ ಸುಟ್ಕೊಂಡು ಹೋಗ್ಬಿಡ್ತದೆ. ಅಂತಂದ್ರೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ, ಎಷ್ಟೆಲ್ಲ ಧ್ವಂಸ ಮಾಡ್ಕೊಂಡು ಹೋಗ್ಬಿಡ್ತದೆ ಒಂದೇ ಒಂದು ಸಣ್ಣ ಕಿಡಿ. ಈ ಕಿಡಿ ಇಲ್ಲಿ ಬಿದ್ರೆ ಎಷ್ಟು ಪ್ರಮಾಣದಲ್ಲಿ ಸುಡ್ತದ, ಆ ಕಿಡಿ ಅದೇ ಅಲ್ಲೇನೆ ನಾವೆಲ್ಲ ಕಾಡ್ಗೋದಾಗ ಅದನ್ನ ಇಟ್ಟಾಗ ಎಷ್ಟು ಧ್ವಂಸ ಮಾಡಿ ಇಡೀ ಮಾನವ ಕುಲಕ್ಕೆ ತೊಂದರೆ ಆಗ್ಬಿಡುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾದಂತ ನಾವು, ಅದನ್ನ ಬಹಳ ಅತ್ಯಂತ ಶುದ್ಧವಾಗಿ ಇಟ್ಕೋಬೇಕಾದಂತ ನಾವು ಅದಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೆಟ್ಟ ಅವಹೇಳನಕಾರಿಯಾದಂಥ ಮೆಸೇಜ್ಗಳನ್ನ ಕಳಿಸುವಂಥದ್ದು, ಕಾಮೆಂಟ್ಗಳನ್ನ ಮಾಡ್ತಕ್ಕಂಥದ್ದು ನೀವು ಹೇಳುತ್ತರಲ್ಲಿ 100ಕ್ಕೆ 100ರಷ್ಟು ಸತ್ಯ ಶಿವ ಅವರೇ. ಅದು ಖಂಡಿತವಾಗ್ಲೂ ಬಹಳ ಅತ್ಯಂತ ಇವತ್ತು ಒಂದು ರೀತಿ ಸೆಲೆಬ್ರೇಷನ್ ದರ್ಶನ್ ಅವರ ಬೆಂಬಲಿಗರಲ್ಲಿ. ಕಾರಣ ಇಷ್ಟೇ, ನಿಜವಾಗಿಯೂ ಕೂಡ ಒಬ್ಬ ಅಮಾಯಕ ಇನ್ನೋಸೆಂಟ್ ಅಂದ್ರೆ ಹೌದು ಇದರ ಸಮರ್ಥನೆ ಮಾಡ್ತಾ ಇಲ್ಲ, ಆದರೆ ರೇಣುಕಾಸ್ವಾಮಿಯದು ಎಳ್ಳಷ್ಟು ಕೂಡ ಯಾವುದೇ ತಪ್ಪಿಲ್ಲದೆ ಕಾನೂನಾತ್ಮಕವಾಗಿ ಮತ್ತೆ ಮನುಷ್ಯ ಜಗತ್ತಲ್ಲಿ ನಮ್ಮದೇ ಒಂದು ಬೌಂಡ್ರಿ ಇದೆಯಲ್ಲ, ನಾವೇ ಕಾನೂನು ಮಾಡ್ಕೊಂಡಿರ್ತೀವಲ್ಲ, ಯಾವುದೇ ತಪ್ಪಿಲ್ಲದೆ ಹತ್ಯೆ ಆಗಿದ್ರೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಈಗಲೂ ನಾವೆಲ್ಲ ಕೂರ್ತಾ ಖಂಡಿಸ್ತಾ ಕೂತಿರ್ತಿದ್ವೇನೋ, ಇದ್ಯಾಕೆ ಹಿಂಗೆ ಆಗೋಯ್ತು ಅಂತ, ಬೇಲು ಕೂಡ ಸಿಗ್ತಿರ್ಲಿಲ್ಲ ಅನ್ಕೋತೀನಿ. ಲೈಕ್ ಆದರೆ ಈ ಪ್ರಕರಣದ ಮೂಲನೇ ಬೇರೆ ಇದೆಯಲ್ಲ ಸರ್. ಶಿವರೇ ನೋಡಿ ಏನಾಗುತ್ತೆ, ನಾನು ಜಯನಗರದಲ್ಲಿ 2012 ಅಲ್ಲಿ ಆವಾಗ ಒಂದು ಪ್ರಕರಣ ನಮ್ಮ DCP ಮೇಡಮ್ ಸೋನಿಯಾ ನಾರಂಗ್ ಅವ್ರ ಹತ್ರ ಒಂದಷ್ಟು ಜನ ವುಮನ್ ವಿಂಗ್ನವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನಂತ ಅಂದ್ರೆ ನೋಡಿ ನಮಗೆ ಬದುಕೋಕೆ ಆಗ್ತಾ ಇಲ್ಲ, ಎಲ್ಲಿಷ್ಟು ಮೆಸೇಜ್ಗಳು ಬರ್ತವೆ ನಮಗೆ, ನಾವು ಫೋನ್ ಎತ್ತಿದ್ರೆ ನಮ್ಮ ಗಂಡದಿರ್ಗೆ ಸಿಕ್ಕಿದ್ರೆ ನಮ್ಮ ಜೀವನ ಏನಾಗಬೇಕು, ಬಹಳ ಕಷ್ಟ ಆಗ್ತದೆ ಅಂತೇಳಿ ಅವರವರೇ ಮಾತಾಡ್ಕೊಂಡು ಪೂರ್ಣವಾಗಿ ಅವ್ರು ಬಂದು ಮಾಡಿದಾಗ ನನ್ನನ್ನು ಕರೆದಾದ್ಮೇಲೆ ನಮ್ಮಲ್ಲಿ ಮನೋಜ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವರು ನಾವು ಹೋದಾದ್ಮೇಲೆ ಅವ್ರು ಹೇಳಿದ್ರು, ಉಮೇಶ್ ಇವನು ಬಹಳ ದಿವಸದಿಂದ ತುಂಬಾ ಜನಕ್ಕೆ ಈ ತರ ಹೆಣ್ಮಕ್ಳುಗಳಿಗೆ ಮೆಸೇಜ್ಗಳು ಕಳಿಸ್ತಾ ಇದ್ದಾನೆ, ಇದನ್ನ ಹೇಗೆ ನೋಡು ಎಷ್ಟು ಜನ ಕಳಿಸಿದ್ದೇನೆ ಅಂತ ಅನ್ನುವಂಥದ್ದು ಇವ್ರಿಗೆ ಗೊತ್ತಾಗ್ತಾ ಇದೆ, ಈಗ ಎಷ್ಟು ಪತ್ತೆ ಮಾಡಿಕ್ಕೆ ಹಂಗಾಗ್ತದಿದೆ ಅಂತ ಹೇಳಿ ಆಮೇಲೆ ನಾವೊಂದು ಚಾಲೆಂಜ್ ಆಗಿ ತಗೊಂಡಾದ್ಮೇಲೆ ಅವನೊಬ್ಬ ಸಿದ್ದರಾಮಪ್ಪ ಅಂತ ನಾರ್ತ್ ಕರ್ನಾಟಕ ಹುಡುಗ, ಅವನು ಸ್ವಲ್ಪ ಮೆಂಟಲಿ ಈಸ್ ಇಂಬ್ಯಾಲೆನ್ಸ್ ಫೆಲೋ, ಅವನು ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲೆಲ್ಲ ಕೆಲಸ ಮಾಡ್ತಿದ್ದ. 600 ಹೆಣ್ಮಕ್ಳುಗಳಿಗೆ ಕಳಿಸಿದ್ದ. ಯಾವ ಮಟ್ಟಕ್ಕೆ 600 ಜನ ಹೆಣ್ಮಕ್ಳಿಗೆ ಕಳಿಸಿದ್ದ ಅವನು ಮೆಸೇಜಸ್ಗಳನ್ನ. ಅವನ ಹತ್ರ ಇದ್ದದ್ದು ಎಷ್ಟು ಗೊತ್ತಾ, 184 ಸಿಮ್ ಕಾರ್ಡ್ ಇತ್ತು ಅವನ ಹತ್ರ. ಅಯ್ಯೋ ದೇವ್ರೆ, ಇದು 2013 ನಾನು ಪ್ರಮೋಷನ್ ಆಗಿತ್ತು, ಇನ್ನೂ ನಾನು ಚಾರ್ಜ್ ಕೊಟ್ಟು ಹೋಗಿರ್ಲಿಲ್ಲ, ನಾನು DSP ಪ್ರಮೋಷನ್ ಆಗಿದೆ. ಜಯನಗರದಲ್ಲಿ ಅವನು ಅರೆಸ್ಟ್ ಮಾಡಿದ್ರು. ಅವನನ್ನ ಮೇಯ್ನು ಯಾವುದೋ ಮಿರರ್ ಅಂತ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಮುಖ ಮುಖಪುಟದಲ್ಲಿ ಅವನನ್ನ ಹಾಕಿ ಈ 600 ಜನ ಹೆಣ್ಮಕ್ಳು ಕಳಿಸಿರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ಗಳು ಅವ್ರಿಗೆ ಏನೇನ್ ಕಾಟ ಕೊಟ್ಟಿದ್ದ, ಕೆಲವು ಜನ ನಂಬರ್ಗಳನ್ನೇ ಬಿಟ್ಬಿಟ್ಟು ಬೇರೆ ನಂಬರ್ಗಳಿಗೆ ಹೋಗ್ಬಿಟ್ಟಿದ್ರು, ಹಲವಾರು ವರ್ಷಗಳಿಂದ ಇಟ್ಕೊಂಡಂತ ನಂಬರ್ಗಳನ್ನ. ಅದು ಬಹಳ ಅತ್ಯಂತ ಮುಜುಗರ ವಿಚಾರ ಈ ತರ ಹೆಣ್ಮಕ್ಳುಗಳು ಕಳಿಸುವಂತದ್ದು. ಅದು ಯಾಕೆಂದ್ರೆ ಅವರೆಲ್ಲ ಫೋನ್ ಇಟ್ಟಿರ್ತಾರೆ ಬಟ್ ನೀವು 11 ವರ್ಷದ ಹಿಂದೆ ಆಗಿರೋದನ್ನ ಹೇಳ್ತಾ ಇದ್ದೀರಿ. ಇವತ್ತಿನ್ನೂ ಕೂಡ ಈ ಸೋಷಿಯಲ್ ಮೀಡಿಯಾ ಮತ್ತೆ ಇಂಟರ್ನೆಟ್ ಜಗತ್ ಮತ್ತಷ್ಟು ಈಸಿ ಆಗ್ಬಿಟ್ಟಿದೆ. ಈಗ ಇಂಥ ಪ್ರಕರಣ ಈಗ ತಾವ್ ಹೇಳ್ತಾ ಇದ್ದೀರಲ್ಲ,
ಈ ಏನು ನಮ್ಮ ಪ್ರಕರಣ ಪೊಲೀಸ್ ಠಾಣೆಗಳಿಗೆ ದಾಖಲಾಗ್ತಾ ಇರ್ತಾವಲ್ಲ ಬೇರೆ IPC ಸಂಬಂಧಪಟ್ಟಂತ ಪ್ರಕರಣಗಳಿಗೆ ಅದರ ಡಬಲ್ ಈಗ ಸೈಬರ್ ಕ್ರೈಮ್ ರಿಲೇಟೆಡ್ ಸಂಬಂಧಪಟ್ಟಂತ ಕೇಸಸ್ಗಳು ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾ ಇದಾವೆ ಕೇಸಸ್ಗಳು. ಅವ್ರು ಏನಾದ್ರೂ ಪ್ರತಿಯೊಂದು ಕೇಸ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲಾರ ಮೇಲೂ ಪ್ರಕರಣಗಳ ದಾಖಲಾಕ ಹೋಗ್ಬಿಟ್ರೆ ಇಡೀ ಸುಮಾರು 25 to 30% ಯಂಗ್ಸ್ಟರ್ಸ್ಗಳ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತವೆ. ಅವ್ರನ್ನ ದಸ್ಕರಿ ಮಾಡಿದ್ರೆ ಅವ್ರಿಗೆ ಪಾಸ್ಪೋರ್ಟ್ಗಳು ಸಿಕ್ಕಲ್ಲ, ಅವ್ರ ಜೀವನನೇ ಹಾಳಾಗೋಗ್ಬಿಡ್ತದೆ. ಅವ್ರು ಓದ್ತಾ ಇರ್ತಕ್ಕಂಥ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಬರಬಾರ್ದು ಹೋಗ್ಬಿಡ್ತಾರೆ. ಯಾಕಂದ್ರೆ ಪೂರ್ಣ ಅಷ್ಟು ಮೆಸೇಜಸ್ಗಳು, ಮೆಲೇಷಿಯಸ್ ಮೆಸೇಜಸ್ಗಳು, ಕಾನೂನಿನ ಒಳಗಡೆ ಸಿಗಾಕೊಳ್ಳುವಂತ ಎಲ್ಲಾ ಮೆಸೇಜಸ್ಗಳು, ಕಾಮೆಂಟ್ಗಳನ್ನ ನೇರವಾಗಿ ಧೈರ್ಯವಾಗಿ ಮಾಡ್ತಾರೆ. ಆ ಕಾರಣಕ್ಕೆ ಅವ್ರಿಗೇನು ಗೊತ್ತೇ ಆಗಲ್ಲ. ಎಲ್ಲೋ ಒಂದ್ ಕಡೆ ಕೇಸ್ ರಿಜಿಸ್ಟರ್ ಆಗುತ್ತೆ, ಯಾವುದೋ ರಾಜ್ಯದ ಎಲ್ಲೋ ಒಂದ್ ಕಡೆ ಕೇಸ್ ರಿಜಿಸ್ಟರ್ ಆಗಿ ಎಲ್ಲೋ FIR ಆಗ್ಬಿಡುತ್ತೆ. ಈಗೇನು ಗುಲ್ಬರ್ಗಾದಲ್ಲಿ ಯಾವುದೋ ಒಂದು ನರೋನಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆದ್ರೆ ನಮ್ಗೆ 2 ಸೆಕೆಂಡಲ್ಲಿ ಅವನ ಮೇಲೆ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ಬಿಡ್ತದೆ. ಅವಾಗ ಮೊದಲೇನೋ ಇತ್ತು, ಪಕ್ಕದ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆದ್ರೆ ಗೊತ್ತಾಗ್ತಿರ್ಲಿಲ್ಲ. ಈಗ ಎಲ್ಲೋ ಪೊಲೀಸ್ ಈಗ ಹೊಡೆದ ಕಡೆ ಪಾಸ್ಪೋರ್ಟ್ ಆಗ್ತು ಅಂತಂದ್ರೆ ನೀನ್ ನರೋನಾ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ, ನಿನ್ ಪಾಸ್ಪೋರ್ಟ್ ಕೊಡಲ್ಲ ಅಂತ. ಅಂದ್ರೆ ಅದನ್ನ ಯಾರು ನಮ್ಮ ಯಂಗ್ಸ್ಟರ್ಸ್ಗಳು ಬಹಳ ಅದನ್ನ ಬರೀ ಪಾಸ್ಪೋರ್ಟ್ ಅಂತ ಹೇಳ್ತಾ ಇಲ್ಲ, ಅವನ ಮೇಲೆ ಪ್ರಕರಣಗಳು ದಾಖಲಾಗಿ ಅವನ ಮೇಲೆ ಚಾರ್ಜ್ ಶೀಟ್ಗಳಾಗಿ ಕೊನೆಗೆ ಒಂದ್ ದಿವಸ ವಾರೆಂಟ್ಗಳು ಬಂದು ಇವ್ನು ಗೊತ್ತಿಲ್ಲದಂಗೆ ಹಿಡ್ಕೊಂಡು ಹೋಗ್ಬೇಕಂತದ್ದಾಗ್ಬಿಡುತ್ತೆ. ಆ ಕಾರಣಕ್ಕೆ ಹಲವಾರು ಪ್ರಕರಣ ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ಆಗ್ಬೇಕಾ ಅಂತ ಸರ್. ಯಾಕಂದ್ರೆ ಮೊದಲೆಲ್ಲ ಕೊಲೆಗಳಾಗ್ತಿದ್ದು ಲ್ಯಾಂಡು ಮತ್ತೊಂದು ದಂಧೆನೋ ಮಾಫಿಯಾ ಲೆಕ್ಕಾಚಾರದಲ್ಲಿ ಕೊಲೆಗಳಾಗ್ತಿದ್ದು. ಇವತ್ತು ಯಾವುದೇ ದಂಧೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಸಣ್ಣ ಪುಟ್ಟ ಕಾಮೆಂಟ್ಗಳಿಗೆ, ಸಂದೇಶಗಳಿಗೆ ಕೊಲೆಗಳು, ಸೊ ಈ ಥರ ಸನ್ನಿವೇಶ ಬಂದಿದ್ಬಿಟ್ಟಿದೆ. ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಮಟ್ಟಕ್ಕೆ ನೋಡೋದೇ ಆದರೆ ಯಾರ್ಯಾರು, ಈಗ ನಮ್ಮದು ದೊಡ್ಡ ಪಾತ್ರ ಇದೆ ಮಾಧ್ಯಮಗಳದ್ದು, ಐ ಅಗ್ರಿ. ಬಟ್ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದಷ್ಟಾರ ಯಂಗ್ಸ್ಟರ್ಗಳ ರೀಚ್ ನೋಡಿ. ನಾವು ಹೇಳ್ತಾ ಇರೋದು 100% ಸತ್ಯ. ಅವ್ರಿಗೆ ಕಾಮೆಂಟ್ ಅವ್ರು ಎಷ್ಟು ಮಟ್ಟಿದ್ದಾರೆ ಅಂದ್ರೆ ನಾವು ಮಾಡ್ಬಿಟ್ರೆ ನಮ್ಮನ್ನ ಹೆಂಗಿಡಿತಾರೆ ಅಂತ ಅನ್ನುವಂತ ಬಹಳ ಅತ್ಯಂತೆಯ ಕೆಳಮಟ್ಟದ ಕಳಪೆಯ ಬುದ್ಧಿಶಕ್ತಿ ಇರ್ತಕ್ಕಂಥ ಮಾಡುವಂಥದ್ದು. ಸ್ವಲ್ಪ ಬುದ್ಧಿ ಇರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು, ಅಯ್ಯೋ ಹೌದಪ್ಪ ನಾನು ನನ್ನ ಮೊಬೈಲ್ ನಂಬರ್ ಇಂದ IP ಅಡ್ರೆಸ್ ತಗೊಂಡು ಬಂದು ನಾನು ಎಲ್ಲಿದ್ದೀನೋ ಪತ್ತೆ ಮಾಡ್ಕೊಂಡು ಎತ್ಕೊಂಡೋಗಿ ಜೈಲಿಗೆ ಕಳಿಸ್ಬಿಡ್ತಾರೆ. ಅದು ಪೊಲೀಸರು ಬಹಳ ಸುಲಭ. ಆಮೇಲೆ ಬಹಳ ಸುಲಭವಾದಂತ ಕೆಲಸ ಅವ್ರನ್ನ ಹಿಡ್ಕೊ ಬರುವಂತದ್ದು. ಯಾಕೆ ಅಂತಂದ್ರೆ ಅವ್ನು ನೆಟ್ ಯೂಸ್ ಮಾಡ್ತಾ ಇರ್ತಾನೆ, ಮತ್ತೆ ಅವ್ನ ಲೊಕೇಶನ್ ಇರ್ತದೆ, ಅವ್ನ CDR ಇರ್ತದೆ, ಅವ್ನ ಕಾಂಟ್ಯಾಕ್ಟ್ ಅಲ್ಲಿ ಅವ್ನು ಯಾರು ಮಾತಾಡಿದಾನೆ ಗೊತ್ತಾಗ್ತದೆ. ಅವ್ರು ವಿಚಾರ ಮಾಡಿದ ತಕ್ಷಣ ಇಂಥವ್ನ ಮಗ ಇಂಥ ಮನೆ ಅಂತ ಹೇಳ್ತಾರೆ, ಹೋಗಿ ಸ್ಟ್ರೇಟ್ ಆಗಿ ಅವ್ನು ಹಿಡ್ಕೊಂಡು ಅವ್ನ ಮೊಬೈಲ್ನ ತಗೊಂಡು ಬಂದು ದಸ್ತಗಿರಿ ಮಾಡುವಂಥದ್ದು ಬಹಳ ಸುಲಭದ ಕೆಲಸ. ಅದೇನ್ ಕಷ್ಟದ ಕೆಲಸನೇ ಇಲ್ಲ. ಅದನ್ನ ಅವ್ರಿಗೆ ನಾವುಗಳು ಮನವರಿಕೆ ಮಾಡ್ಕೊಡ್ಬೇಕು. ಈ ತರ ಕೆಟ್ಟ ಸಂದೇಶಗಳನ್ನ ಮಾಡಕ್ ಹೋಗ್ಬೇಡಿ, ಕೆಟ್ಟ ಕಾಮೆಂಟ್ಗಳನ್ನ ಮಾಡಕ್ ಹೋಗ್ಬೇಡಿ. ಕಾನೂನಿನಲ್ಲಿ ಇವೆಲ್ಲ ಅಪರಾಧ ಅಂತ ಅನ್ನುವಂಥದ್ನ ನಾವುಗಳು ಅಲ್ಲಲ್ಲೇ ಪೊಲೀಸ್ ಠಾಣೆಗಳ ವತಿಗಳಲ್ಲಿ ಏನು ನಡೆಸ್ತಾ ಇರ್ತೀವಲ್ಲ, ಇಂಥದ್ನೆಲ್ಲನೂ ಅಲ್ಲಿ ಕಾನೂನಿನ ಶಿಬಿರ ಇಂಥವನ್ನೆಲ್ಲನೂ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ನಲ್ಲಿ ಅಲ್ಲಲ್ಲೇ ನಾವು ಸಹ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಪೊಲೀಸ್ ಠಾಣೆಗಳ ವತಿಗಳಿಂದ ನಾವು ಖಂಡಿತವಾಗ್ಲೂ ಹೋಬಳಿ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಹಾಗೂ ಕಾಲೇಜ್ಗಳಿಗೆ ಇರ್ತಕ್ಕಂಥ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಡಿಗ್ರಿ ಕಾಲೇಜ್ಗೆ, ಹೈಸ್ಕೂಲ್ಗಳಿಗೆ, ಯಾಕೆಂದ್ರೆ ಮೊಬೈಲ್ಗಳು ಯಾರು ಯೂಸ್ ಮಾಡ್ತಾ ಇದ್ದಾರೆ ನಾವು ಅತ್ಯಂತ ಹೋಗಿ ಅವ್ರಿಗೆ ಇದನ್ನೆಲ್ಲ ಅರ್ಧ ಗಂಟೆ 1 ಗಂಟೆ, ಯಾರು ಅಧಿಕಾರಿಗಳೇ ಹೋಗದೆ ಹೋದ್ರು ಪರವಾಗಿಲ್ಲ, ಪೊಲೀಸ್ ಒಬ್ಬ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಹೋಗಿ ಇದನ್ನೆಲ್ಲನೂ ಮನವರಿಕೆ ಮಾಡ್ಕೊಟ್ಟು ಬಂದ್ರೆ ನನ್ನ ಲೆಕ್ಕದಲ್ಲಿ ಇದು ಬಹಳ ಅತ್ಯಂತ ಯಶಸ್ವಿ ಆಗ್ತದೆ. ಮತ್ತೆ ಹೌದಲ್ಲ ಪೊಲೀಸರುಗಳು ಈಗ ನಮ್ಗೆ ಹೇಳಿದಾರಪ್ಪ, ಹೌದು ಹಿಂಗೆಲ್ಲ ಆಗ್ತದಪ್ಪ, ಹಿಡ್ಕೊಬಿಡ್ತಾರೆ ನಮ್ಮನ್ನ ಅನ್ನುವಂಥದ್ದು ಯಾರು ಗೊತ್ತಿರೋಲ್ಲ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಆಗ್ತದೆ. ಇಲ್ಲ ಅಂದ್ರೆ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ಕಳಿಸ್ತಾ ಇರ್ತಾರೆ. ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಬಿಡು, ಯಾವುದೋ ಮೂಲೆ ಒಳಗಡೆ ನಮ್ಮೂರು ಬಸ್ಸು ಬರಲ್ಲ, 2 ವೀಲರು ಬರಲ್ಲ, ಹೆಂಗ್ ಬಂದು ಹಿಡ್ಕೊಬಿಡ್ತಾರೆ ಅಂತ ಅನ್ನುವಂತ ಪಾಪ ಅತ್ಯಂತ ಬಹಳ ಹೀನಾಯವಾಗಿ ಯೋಚನೆ ಮಾಡ್ಕೊಂಡು ಜೈಲಿಗೆ ಹೋಗ್ಬಿಡ್ತಾರೆ. ಆ ಕಾರಣಕ್ಕೆ ದಯಮಾಡಿ ಈ ತರದೆಲ್ಲಾನು ಯಾವುದೇ ಕಾರಣಾಂತರಕ್ಕೂ ಯಾರ ಮೇಲೆ ಕಾಮೆಂಟ್ ಮಾಡ್ಬೇಕು ಅಂದ್ರೆ ಮಾತಾಡ್ಬೇಕಾದ್ರೂ ಅಷ್ಟೇನೆ, ಕಾಮೆಂಟ್ ಮಾಡ್ಬೇಕಾದ್ರೂ ಅಷ್ಟೇನೆ, ಮತ್ತೆ ಬರೆದು ಏನು ಕಳಿಸ್ಕೊಡ್ತಿರಲ್ಲ ಕಾಮೆಂಟ್ ರೈಟ್ ಅದನ್ನ ಮಾಡ್ಬೇಕಾದಂತ ಬಹಳ ನಮ್ಗೆ ಆದಂತ ಕಾನೂನಲ್ಲಿ ಹೀಗೆ ಮಾಡ್ಬೇಕು ಅಂತಿದೆ. ಯಾರ ಮೇಲೂ ಗದಾಪ್ರಹಾರ ಮಾಡೋಕ್ಕಾಗಲ್ಲ, ಯಾರಿಗೂ ಅವಮಾನ ಮಾಡೋಕ್ಕಾಗುದಿಲ್ಲ, ಹಾಗೂ ಯಾರಿಗೂ ಎದುರಿಸೋಕ್ಕಾಗುದಿಲ್ಲ ಮೀಡಿಯಾದಲ್ಲಿ ಕೂತ್ಕೊಂಡು ಹೀಗೆ ಅನ್ನುವಂಥದ್ದು ಕಾನೂನಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಬರ್ದಿಟ್ಟಿದ್ದಾರೆ. ನಮ್ಮ ಏನು ಈಗಿನ BNS ಒಳಗಡೆ ಏನೇನಲ್ಲ ಅಂತ, ಮತ್ತೆ ಸೈಬರ್ ಕ್ರೈಮ್ ಒಳಗಡೆ ಯಾವ್ಯಾವ್ದು ಅಟ್ರಾಕ್ಟ್ ಆಗ್ತದೆ ಅಂತ ಅನ್ನುವಂಥದ್ದು ಬಹಳ ಸ್ಪೆಸಿಫಿಕ್ ಆಗಿ ಬರ್ದಿಟ್ಟಿದ್ದಾರೆ. ಅದು ಏನೂ ಇಲ್ಲ, ಅದನ್ನೇನು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಇದು ಬಂದು ಮಾತಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ನನಗೆ ಒಪ್ಪಿಗೆ ಇಲ್ಲ, ನೀವು ಅಷ್ಟೇ ಸಾಕು. ಇಲ್ಲ ಇದು ನನಗೆ ಒಪ್ಪಿಗೆ ಆಗಿದೆ, ಇಲ್ಲ ಇಂಥದ್ದು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತಾನೋ, ಬಟ್ ಇದು ನ್ಯಾಯ ಅಲ್ಲ.
ಆದ್ರೆ ವೈಯಕ್ತಿಕವಾಗಿ ಅವನಿಗೂ ತೇಜೋವಧೆ ಮಾಡ್ಬಿಟ್ಟು ಅವ್ನಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಟ್ಟಕ್ಕೆ ಹೋದಾಗ ಏನಾಗ್ತದೆ, ಅದು ಅಪರಾಧ ಸ್ವರೂಪನ ತಳ್ಕೊಬಿಡ್ತದೆ. ಆ ಕಾರಣಕ್ಕೆ ಯಂಗ್ಸ್ಟರ್ಸ್ಗಳು ದಯಮಾಡಿ ಬಹಳ ಸುಲಭಕ್ಕೆ ಅದನ್ನ ತಗೊಬಿಟ್ಟು ಬಹಳ ಅತಿ ವೇಗದಲ್ಲಿ ಕೋಪ ಮಾಡ್ಕೊಬಿಟ್ಟು ಏನಪ್ಪ ಹಿಂಗೆಲ್ಲ ಮಾಡಾಕ್ಬಿಟ್ರು, ಹಿಂಗೆಲ್ಲ ಇದೆ ತಾಳು ಅಂದ್ಬಿಟ್ಟು ಹೇಳಿ ಪಟ್ಟಂತ ಅನ್ನಿಸ್ಬಿಟ್ಟು ನಾಳೆ ದಿವಸ ಸಿಗಾಕೊಂಡು ನೆಟ್ಟೊಳಗಡೆ ಇಲ್ಲಿ ಚಟ್ಟಂತ ಹೋಗ್ಬಿಡ್ತಾರೆ ಜೀವನ. ಆ ಕಾರಣಕ್ಕೆ ದಯಮಾಡಿ ಇಂಥವನ್ನೆಲ್ಲನೂ ನಾವೂ ಸಹ ಪೊಲೀಸರುಗಳು ಅತ್ಯಂತ ಜವಾಬ್ದಾರಿಯಿಂದ ಅವ್ರಿಗೆ ಇಂಥದ್ನೆಲ್ಲನೂ ನಾವು ಮುಟ್ಟಿಸುವಂತ ಕೆಲಸನ ಖಂಡಿತವಾಗ್ಲೂ ಮಾಡ್ಬೇಕಾಗ್ತದೆ ಶಿವ ಅವರೇ. ಎಸ್, ಈಗ ಒಟ್ಟಾರೆ ಏನು ಅಂತಂದ್ರೆ ಕೆಟ್ಟ ಕಾಮೆಂಟ್ ಮಾಡೋದ್ರಿಂದ ಕಂಬಿಯಿಂದ ಇಲ್ಲ ಕೆಟ್ಟ ಕಾಮೆಂಟ್ ಮಾಡೋದ್ರಿಂದ ಕೊಲೆಗಳ ಲೆಕ್ಕಾಚಾರಗಳೆಲ್ಲ ತಿರುಗ್ಬಿಡುತ್ತೆ. ನಾನು ಯಾಕೆ ಈ ದರ್ಶನ್ ಅವ್ರ ಪ್ರಕರಣವನ್ನು ಈ ದಿಸೆಯಲ್ಲಿ ಚರ್ಚೆ ಮಾಡಿದೆ ಅಂದರೆ, ಆ ಪ್ರಕರಣ ಆಗೋಗಿದೆ. ರೇಣುಕಾಸ್ವಾಮಿ ಕಾಮೆಂಟ್ ಆಗೋಗಿದೆ, ದರ್ಶನ್ ಈ ಎಡವಟ್ಟುಗಳಾಗೋಗಿದೆ, ಅವ್ರಿಗೆ ಬೇಲ್ ಆಗಿದೆ. ಎಸ್, ಅದನ್ನು ಚರ್ಚೆ ಮಾಡೋದು ಒಂದು ಭಾಗ. ಆದರೆ ಮುಂದಿಂಥ ಪ್ರಕರಣಗಳಾಗಬಾರ್ದು ಅನ್ನೋ ದಿಸೆಯಲ್ಲಿ ಸಮಾಜಕ್ಕೊಂದು ಸಂದೇಶ ಹೋಗಲಿ ಅಂತ ನಿಮ್ಮನ್ನು ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದೆ ಸರ್. ನೀವು ತುಂಬ ಅಚ್ಚುಕಟ್ಟಾಗಿ ಉತ್ತರ ಕೊಟ್ರಿ. ಅಂತಿಮವಾಗಿ ಜನಸಾಮಾನ್ಯರಿಗೆ ಹೌದು ಈ ಪ್ರಕರಣ ಇದಾಯಿತು, ಇನ್ನು ಮುಂದಿನ ದಿನಗಳ ಯಾಕೆಂದರೆ ನೀವೊಂದು ಸಂದೇಶ ಕೊಡುವುದೇ ಆದರೆ, ಯಾಕೆಂದರೆ ಕೆಲವರು ಭಾಳಷ್ಟು ಹರಾಸ್ಮೆಂಟನ್ನು ಫೇಸ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ದೊಡ್ಡ ಮಟ್ಟಕ್ಕೆ ಅವ್ರು ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಒಂದು ಕೊಲೆಗಳಾಗತ್ತೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ ಸರ್ ಕೆಟ್ಟ ಕಾಮೆಂಟ್ಗಳಿಂದ, ಕೆಟ್ಟ ಸಂದೇಶಗಳಿಂದ. ಅವರ ಮಾರ್ಕ್ ಮಾಡಿ ಏನೋ ಫೋಟೋಗಳನ್ನ ತಿರ್ಚಿ ಎಲ್ಲೋ ಮತ್ತೊಂದು ಏನೋ ಮಾಡಿ ಏನೋ ಮಾಡ್ತಾರಲ್ಲ ಸರ್, ಇದರಿಂದ ಭಾಳಷ್ಟು ಜೀವಗಳು ಹೋಗ್ಬಿಟ್ಟಿದೆ. ಸೊ ಈ ದಿಸೆಯಲ್ಲಿ ಹೇಳೋದಾದರೆ ಧೈರ್ಯವಾಗಿ ಮುಂದೆ ಬನ್ನಿ, ಇದನ್ನು ಕಂಪ್ಲೇಂಟ್ ಮಾಡೋದ್ರೆ ಈ ಥರ ಮಾಡಿ, ಇಲ್ಲಾಂದ್ರೆ ಇದನ್ನು ಫೇಸ್ ಮಾಡಿ ಅಂತ ಹೇಳೋದಾದ್ರೆ ಏನು ಸಜೆಸ್ಟ್ ಮಾಡ್ತೀರಿ? ಈ ಥರ ಯಾರ್ಯಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ, ಕಾಟವನ್ನು ಅನುಭವಿಸ್ತಿದ್ದಾರೆ, ನೋವನ್ನು ಅನುಭವಿಸ್ತಿದಾರಲ್ಲ ನೋಡಿ, ಪ್ರಥಮ ಬಾರಿಗೆ ಈ ತರದ್ ಯಾರಾದ್ರೂ ಒಬ್ಬ ನಮ್ಮ ಮೊಬೈಲ್ಗೆ ಬರ್ತಾವನೆ, ಪದೇ ಪದೇ ನನ್ನ ಮನಸ್ಸನ್ನ ಡ್ರಾ ಮಾಡ್ತಾ ಇದ್ದಾನೆ, ನನ್ನ ಮನಸ್ಥಿತಿನ ದಿಕ್ಕಡಿಸ್ತಾ ಇದ್ದಾನೆ ಅಂದ ತಕ್ಷಣನೇ ಅವ್ನ ಮೊಬೈಲ್ನ ಬ್ಲಾಕ್ ಮಾಡ್ತಕ್ಕಂಥದ್ದು ನಮ್ ಕೆಲಸ ಆಗ್ಬೇಕು. ಅದ್ರ ಹಿಂದೆ ನಾವು ಹೋಗುವಂತ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಾನು ಏನಾದ್ರೂ ಅವ್ನು ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಇನ್ನೊಂದು ನಂಬರಿಂದ ಪ್ರಯತ್ನ ಪಟ್ಟು ಮತ್ತೆ ಅದೇ ಮೆಸೇಜ್ ಕಳಿಸ್ತಾ ಇದ್ದಾನೆ ಅಂತ ಅನ್ನುವಂಥ ಸಮಯ ಏನಾರ ಬಂತು ಅಂದರೆ ಅವನನ್ನ ಯಾವುದೇ ಕಾರಣ ಅಂತ ಸ್ಪೇರ್ ಮಾಡಬಾರ್ದು. ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನೀವೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಬಂದವನ್ನೆಲ್ಲ ಹಂಗೆ ಇದು ಮಾಡ್ಕೊಂಡು ಏನೋ ಮಾಡ್ಕೊಂಡು ಸಹಿಸ್ಕೊಂಡು ಬಂದವನ್ನೆಲ್ಲ ನೀವು ಮಾಡ್ಕೊಬಿಡಿ ಅನ್ನುವಂಥದ್ದು ಸಹ ತಪ್ಪು ಕೆಲಸ. ಅದನ್ನು ಹೇಳಬಾರ್ದು. ಅದು ಅತ್ಯಂತ ನಾವೇನೆ ಅವರಿಗೆ ಪೂರಕವಾಗಿ ಸಪೋರ್ಟ್ ಮಾಡ್ದಂಗೆ ಆಗ್ಬಿಡ್ತದೆ. ಆ ಕಾರಣಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಮಾಡಿಸ್ತಾ ಇದೀವಿ ಅಂತ ಅನ್ನುವಂಥದ್ದು ಸಮಾಜಕ್ಕೆ ನಾವು ಸಂದೇಶ ಕೊಡಬೇಕು. ಇಂಥವ್ರು ಈಗ ಮಾಡ್ತಾ ಇದ್ರು, ಆ ಕಾರಣಕ್ಕೋಸ್ಕರ ಇದಾಗ್ತಾ ಇದೆ ಅನ್ಬಿಟ್ಟು ಅಂತ. ಆವಾಗ ಇದು ನಿಲ್ಲುಕ್ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಯಂಗ್ಸ್ಟರ್ಸ್ಗಳು ಏನಿದ್ದೀರಿ, ದಯಮಾಡಿ ಇಂಥದ್ದೆಲ್ಲಾನು ನಿಮ್ ಕೈಯಲ್ಲಿ ಈಗ ವಿಶ್ವವಾಣಿ ಒಂಥರ ಎನ್ಸೈಕ್ಲೋಪೀಡಿಯಾ, ಜಗತ್ತಿನ ಎನ್ಸೈಕ್ಲೋಪೀಡಿಯಾ ನಿಮ್ ಕೈಯಲ್ಲಿ ಇರ್ತಕ್ಕಂಥದ್ದು. ಇಂಥ ಕಾಮೆಂಟ್ಗಳಿಗೆ ಆಗದೆ ತಾವುಗಳು ಓದೋದ್ರಲ್ಲಿ ಬಹಳ ಮಗ್ನರಾಗಿರ್ತೀರಿ. ಅದರಲ್ಲಿ ತೊಡಕೊಂಡು ಅದರಲ್ಲಿ ಅದ್ಭುತವಾದಂತಹ ಜ್ಞಾನಶಕ್ತಿ, ಪ್ರಪಂಚದ ಎಲ್ಲ ಎನ್ಸೈಕ್ಲೋಪೀಡಿಯಾ ಜ್ಞಾನ ಎಲ್ಲ ಅದ್ರಲ್ಲಿ ಇರೋದ್ರಿಂದ ಅದನ್ನ ಬಗೆದು ನೀವು ಅದನ್ನ ಸಂಶೋಧನೆ ಮಾಡಿ ನಿಮ್ ತಲೆಗೆ ಬೇಕಾಗಿರ್ತಕ್ಕಂಥದ್ದು ತುಂಬಿ ನೀವು ಅದ್ಭುತವಾದಂತಹ ಪ್ರಜೆಗಳಾಗೋದಕ್ಕೆ ಈ ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಅದನ್ನ ಬಿಟ್ಟು ಅದನ್ನ ಪಥಾಸ್ತ್ರವಾಗಿ ಬಳಸ್ಕೊಂಡು ಇನ್ಯಾರ್ದೋ ತೇಜೋವಧೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿ ಹೋಗಿ ತಾವು ತಮ್ಮನ್ನೇ ಸುಟ್ಕೊಬಿಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡೋಕ್ ಹೋಗ್ಬಿಡಿ. ಅದಕ್ಕೆ ಇಲ್ಲಿ ಒಂದು ಏನು ದರ್ಶನ್ ಅವರ ಪ್ರಕರಣವೇ ನನ್ನ ಲೆಕ್ಕದಲ್ಲಿ ಇದೊಂದು ಇನ್ನೂ 5-10 ವರ್ಷ ನನ್ನ ಲೆಕ್ಕ ಇದು ಬಹಳ ಅತ್ಯಂತ ಚರ್ಚೆಗೆ ಬರ್ತಕ್ಕಂಥ ಈ ಪ್ರಕರಣ ಆಗಿರ್ತದೆ. ಆ ಕಾರಣಕ್ಕೆ ಈ ತರ ಕೆಟ್ಟ ಮೆಸೇಜ್ ಕಳಿಸಿ ಕೆಟ್ಟ ತೀರ್ಮಾನಗಳು ಮಾಡ್ಕೊಂಡು ಬಂದು ಅದಕ್ಕೆ ನೀವು ಸಿಗಾಕೊಂಡು ಜೀವನ ಕಳ್ಕೊಬಿಡಿ. ಯಾಕೆಂದ್ರೆ ಯಾರು ಕಂಡಿಡಿಕ್ ಆಗುದಿಲ್ಲ. ಯಾರು ಮೆಸೇಜ್ ಬಂತು, ಯಾವಾಗ ಏನ್ ರಿಸೀವ್ ಮಾಡ್ಕೊಂಡು ಅವ್ನು ಎಲ್ಲಿ ಸಿಗ್ತಾ, ಯಾರು ಹೊಡೆದ್ರು ಅಂತವನ್ನಂಥದ್ದು ಈಗಾಗಲೇ ಹಲವಾರು ಪ್ರಕರಣಗಳು ಈಗಾಗಲೇ ರಾಜ್ಯದಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ಸಿಗಾಕೊಡ್ಬೇಡಿ. ಸುಮ್ನೆ ನಾವು ಸಿಗಲ್ಲ ಅಂತ ಅನ್ಬಿಟ್ಟು ಅಂತ ಅನ್ಯಾಯವಾಗಿ ಯಾರಿಗೂ ಸಿಕ್ಕಲ್ಲ ಬಿಡು, ಅವ್ರು ಯಾರಿಗೂ ತೋರ್ಸಲ್ಲ ಅಂತ ಅನ್ಬಿಟ್ಟು ಏನೋ ಮಾಡ್ಬೋದು ಅಂತ ಅನ್ನೋದು ಖಂಡಿತವಾಗ್ಲೂ ದಯಮಾಡಿ ಆ ಥರ ಮಾಡೋಕ್ ಹೋಗ್ಬಾರ್ದು. ನಿಮ್ಮ ಏನು ಜ್ಞಾನಶಕ್ತಿ ಇರ್ತದೋ ಅದನ್ನ ದಯಮಾಡಿ ಈ ಮೊಬೈಲ್ ಇರ್ತಕ್ಕಂಥದ್ದನ್ನ ಕದ್ದು ಓದಿ ನೀವು ನಿಮ್ಮ ವಿದ್ಯಾರ್ಜನೆಗೆ ಬಳಸ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಈ ದೇಶನ ಕಟ್ಬೋದು ಅಂತ ನನಗೊಂದು ಅಂತ ಅನ್ನಿಸ್ತದೆ. ಶಿವ, ಎಸ್ ಸರ್, ನಿಮ್ಮ ಜೊತೆ ಮಾತನಾಡಿ ಭಾಳ ಖುಷಿ ಆಯಿತು. ಇಷ್ಟೇ, ಯಾಕೆಂದರೆ ಒಂದು ಘಟನೆ ನಮಗೊಂದು ಪಾಠ ಆಗಬೇಕು, ಒಂದು ಘಟನೆ ಸಮಾಜವನ್ನು ತಿದ್ದೋಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವನ್ನೂ ಕೂಡ ನಿಮ್ಮ ಹತ್ರ ಪ್ರಶ್ನೆಗಳನ್ನ ಮಾಡಿದೆ. ಬಟ್ ಖಂಡಿತವಾಗಿ ಅಷ್ಟೇ, ಯಾರಾದರೂ ಈ ರೀತಿಯ ಘಟನೆ ಕೆಟ್ಟ ಕಾಮೆಂಟ್ಗೆ ಮಾಡೋರಿಗೆ ಮತ್ತು ಮಾಡೋರಿಗೆ ರಿಯಾಕ್ಟ್ ಮಾಡೋ ಶೈಲಿಗಳು ಎಲ್ಲವೂ ಬದಲಾಗಬೇಕು. ಕೆಟ್ಟ ಕಾಮೆಂಟ್ ಮಾಡಿದ್ರೆ ಕೆಟ್ಟದಾಗಿ ರಿಯಾಕ್ಷನ್ಗಳು ಶುರುವಾಗ್ತವೆ. ಹಾಗಾಗಿ ಕೆಟ್ಟ ಕಾಮೆಂಟ್ ಮಾಡೋದು ಫಸ್ಟ್ ನಿಲ್ಲಬೇಕು. ಇವೆಲ್ಲವೂ ಕೂಡ ಬದಲಾಗಬೇಕು ಅಂತಂದರೆ ಆ ಕಾನೂನಿನ ಬಗ್ಗೆ ಅರಿವಿರಬೇಕು ಅನ್ನೋ ದಿಸೆಯಲ್ಲಿ ಅದನ್ನು ಅರಿವು ಮೂಡಿಸ್ಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಆಗಿತ್ತು. ಕರ್ನಾಟಕ ಟಿವಿದು ಉಮೇಶ್ ಸರ್ ನಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ಸರ್, ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.